ಹಾಸ್ಟೆಲ್ ಮೇಲ್ವಿಚಾರಕ್ಕೆ ಸುಧಾ ಮೇಡಂ ಬಂದು ರೂಮ್ ಬಾಗಿಲನ್ನ ಜೋರಾಗಿ ಬಡಿಯುತ್ತಿದ್ದಾರೆ. ಏ ಆಶಾ, ಬಾಗಿಲು ತೆಗಿಯೇ. 2 ನಿಮಿಷ ಬಿಟ್ಟು ಆಶಾ ತನ್ನ ಕಣ್ಣುಗಳನ್ನ ಒರೆಸಿಕೊಳ್ಳುತ್ತಾ ಬಾಗಿಲು ತೆರೆದಳು. ಬಾಗಿಲು ತೆರೆದದ್ದೇ ಸುಧಾ ಮೇಡಂ. ಏನೇ ಆಶಾ ನಿಂದು, ನಿಮ್ಮಮ್ಮಂದು ಏನ್ ಸಮಸ್ಯೆ? 3 ದಿನದಿಂದ ನಿಮ್ಮಮ್ಮ ನಿನ್ನ ಹತ್ರ ಮಾತಾಡ್ಬೇಕು ಅಂತ ಫೋನ್ ಮೇಲೆ ಫೋನ್ ಮಾಡ್ತಿದ್ದಾರೆ. 1 ವಾರದಿಂದ ನೀನು ಅವರಿಗೆ ಫೋನ್ ಮಾಡಿಲ್ವಂತೆ, ಯಾಕೆ? ಏನಾಗಿದೆ ನಿಂಗೆ? ನನ್ನ ಕಣ್ಣು ತಪ್ಪಿಸಿಕೊಂಡು ಓಡಾಡ್ತಿದ್ಯಲ್ಲ, ಏನ್ ವಿಷಯ ಅಂತ ಒಂದೇ ಸಮನೆ ಬೈಯೋಕೆ ಶುರು ಮಾಡಿದರು. ಆಶಾ ಅಳುತ್ತಾ ಹಾಸ್ಟೆಲ್ ಹೊರಗೆ ಓಡಿದಳು. ಎಂದೂ ಈ ತರಹ ವರ್ತನೆ ತೋರದವಳು ಇತ್ತೀಚೆಗೆ ಯಾಕೆ ಹೀಗೆ ಮಾಡ್ತಾ ಇದ್ದಾಳೆ? ಹೊರಗೆ ಬಂದು ನೋಡಿದರೆ ಅಳುತ್ತಾ ಕಲ್ಲು ಬೆಂಚಿನ ಮೇಲೆ ಕೂತಿದ್ದಾಳೆ ಆಶಾ. ಸುಧಾ ಮೇಡಂ ಅವಳ ಹತ್ತಿರ ಬಂದು ಅವಳ ಮುಖ ಎತ್ತಿ, ಏನಾಯ್ತಮ್ಮ, ಯಾಕೆ ಅಳ್ತಾ ಇದೆಯಾ? ಏನಾದ್ರೂ ಸಮಸ್ಯೆ ಇದ್ರೆ ನನ್ನ ಹತ್ರ ಹೇಳು ಅಂದರು. ಆಶಾ 2 ನಿಮಿಷ ಅವರ ಮುಖ ನೋಡಿ, ಏನೂ ಇಲ್ಲ ಮೇಡಂ, ನನ್ಗೆ ಯಾಕೋ ಆಯಾಸವಾಗಿದೆ, ನಾನು ಹೋಗ್ತೀನಿ, ಕ್ಷಮಿಸಿ ಅಂತ ಹೇಳಿ ಹೊರಟೇ ಹೋದಳು. ಸುಧಾ ಮೇಡಂ ಕೂಡ ಸಮಾಧಾನ ಆದ ಮೇಲೆ ನಿಧಾನವಾಗಿ ಕೂತು ಮಾತನಾಡೋಣ ಅಂತ ಅದೇ ಕಲ್ಲು ಬೆಂಚಿನ ಮೇಲೆ ಕುಳಿತು ಆಶಾಲ ಬಗ್ಗೆ ಯೋಚನೆ ಮಾಡುತ್ತಾ ನೆನಪಿನ ಆಳಕ್ಕೆ ಇಳಿದರು. ಆಶಾ ಮಲೆನಾಡಿನ ಶೃಂಗೇರಿಯವಳು. PUC ತನಕ ಅಲ್ಲೇ ಓದಿ ಉನ್ನತ ಶಿಕ್ಷಣಕ್ಕಾಗಿ ಬೆಂಗಳೂರಿಗೆ ಬಂದವಳು. ಆಶಾಳ ತಾಯಿ ಯಶೋದಮ್ಮ. ಆಶಳಿಗೆ ತಂದೆ ಇಲ್ಲ, ಅವರನ್ನ ನೋಡಿದ ನೆನಪೂ ಇಲ್ಲ. ಆಶಳಿಗೆ ಬುದ್ಧಿ ಬಂದಾಗಿನಿಂದ ಅವಳಿಗೆ ಗೊತ್ತಿರೋದು ಅಂದ್ರೆ ಅವರಪ್ಪ ತುಂಬಾ ಕುಡಿತದಿಂದಲೇ ಸತ್ತು ಹೋದ ಅಂತ. ಆದ್ರೆ ಅವರ ನೆನಪಿಗೆ ಒಂದು ಭಾವಚಿತ್ರ ಕೂಡ ಇಲ್ಲದು ವಿಪರ್ಯಾಸವೇ ಸರಿ. ಯಶೋದಮ್ಮ ಮೂಲತಃ ಇಲ್ಲಿಯವರಲ್ಲ, ಎಲ್ಲಿಂದ ಬಂದವರು ಅಂತ ಯಾರಿಗೂ ಸರಿಯಾಗಿ ಗೊತ್ತಿಲ್ಲ. ಆದ್ರೆ ಅವರು ಇಲ್ಲಿಗೆ ಬಂದು ಕಷ್ಟಪಟ್ಟು ದುಡಿದು ಉಳಿಸಿದ ಅಲ್ಪ ಸ್ವಲ್ಪ ದುಡ್ಡಲ್ಲಿ ಜಮೀನು ಮಾಡಿಕೊಂಡು ಸ್ವಾಭಿಮಾನದಿಂದ ಬದುಕುತ್ತಿದ್ದಾರೆ. ಯಶೋದಮ್ಮ ಊರಲ್ಲೆಲ್ಲ ಬಹಳ ಒಳ್ಳೆಯ ಹೆಸರು ಪಡೆದಿರುವ ಮಹಿಳೆ, ಛಲವಾದಿ ಮತ್ತು ಅಷ್ಟೇ ನಿಷ್ಠಾವಂತೆ. ಯಶೋದಮ್ಮನಿಗೆ ಮಗಳು ಆಶಾ ಅಂದ್ರೆ ಪಂಚಪ್ರಾಣ. ವಿದ್ಯೆ ಇಲ್ಲದ ಯಶೋದಮ್ಮ ತನ್ನ ಮಗಳು ಚೆನ್ನಾಗಿ ಓದಬೇಕೆಂಬ ಆಸೆ ಇಟ್ಟುಕೊಂಡವರು. ಅದಕ್ಕಾಗಿ ಅವಳನ್ನ ಉನ್ನತ ವ್ಯಾಸಂಗಕ್ಕೆ ಬೆಂಗಳೂರಿಗೆ ಕಳುಹಿಸಿದ್ದರು. ಆಶಾ ಬೆಂಗಳೂರಿಗೆ ಬಂದ ಹೊಸದು. ಪಾಪ, ಹಳ್ಳಿಯಿಂದ ಬಂದ ಹುಡುಗಿ. ಲಂಗದಾವಣಿ ಹಾಕಿಕೊಂಡು ಎಣ್ಣೆ ಹಾಕಿ ತಲೆ ಬಾಚಿಕೊಂಡು ತಲೆ ತಗ್ಗಿಸಿಕೊಂಡು ಕಾಲೇಜ್ ಕಾರಿಡಾರ್ ಅಲ್ಲಿ ಹೋಗುತ್ತಿದ್ದರೆ ಉಳಿದ ವಿದ್ಯಾರ್ಥಿಗಳು ಆಕೆಯನ್ನ ನೋಡಿ ಗುಸುಗುಸು ಮಾತನಾಡಿಕೊಂಡು ನಗುತ್ತಿದ್ದರು. ಎಷ್ಟೋ ಸಾರಿ ಆಶಾ ತರಗತಿಗೆ ಕೂಡ ಹೋಗದೆ ಅಳುತ್ತಾ ಹಾಸ್ಟೆಲ್ಗೆ ವಾಪಸ್ ಆಗುತ್ತಿದ್ದಳು. ಬರುತ್ತಾ ಆಶಾ ಬಹಳ ಖಿನ್ನತೆಗೆ ಒಳಗಾದಳು. ಯಾರೊಡನೆಯೂ ಜಾಸ್ತಿ ಬೆರೆಯದೆ ಒಂಟಿಯಾಗಿ ಇರುತ್ತಿದ್ದಳು. ತಾಯಿಯೊಡನೆ ಕೂಡ ಸರಿಯಾಗಿ ಮಾತನಾಡುತ್ತಿರಲಿಲ್ಲ. ಇದರಿಂದ ಯಶೋದಮ್ಮ ತುಂಬಾ ಚಿಂತೆಗೊಳಗಾದಳು. PUC ತನಕ ಉತ್ತಮ ಅಂಕಗಳೊಂದಿಗೆ ಪಾಸಾಗುತ್ತಿದ್ದ ಆಶಾ ಈಗ ಪಾಸಾಗುವುದಕ್ಕೂ ಕಷ್ಟಪಡುತ್ತಿದ್ದಳು. ಇದನ್ನೆಲ್ಲ ಗಮನಿಸುತ್ತಿದ್ದ ಸುಧಾ ಮೇಡಂ ಆಶಾಳನ್ನ ಕರೆದು ವಿಚಾರಿಸಿದರು. ಏನಮ್ಮ ಆಶಾ, ನಾನು ತುಂಬಾ ದಿನಗಳಿಂದ ನಿನ್ನನ್ನು ನೋಡುತ್ತಿದ್ದೇನೆ, ಯಾಕೋ ತುಂಬಾ ಬೇಜಾರಲ್ಲಿ ಇದ್ದ ಹಾಗೆ ಕಾಣ್ತಾ ಇದ್ಯಾ? ನಿನ್ಗೇನಾದ್ರೂ ಸಮಸ್ಯೆಯಾ? ನನ್ನ ಹತ್ರ ಹೇಳ್ಕೊ. ಅಮ್ಮನ್ ನೆನ್ಪಾಗ್ತಾ ಇದ್ಯಾ? ಅಷ್ಟೊತ್ತಿಗಾಗಲೇ ಆಶಾ ಕಣ್ಣುಗಳು ತುಂಬಿಕೊಂಡಿದ್ದವು. ಅವಳು ನಡುಗುವ ದನಿಯಲ್ಲಿ, ಹಾಗೇನಿಲ್ಲ ಮೇಡಂ, ಯಾಕೋ ಈ ಕಾಲೇಜು ಹಾಸ್ಟೆಲ್ ಯಾವುದು ನನಗೆ ಬೇಡ ಅನಿಸ್ತಿದೆ. ಅಮ್ಮ ತುಂಬಾ ನೆನಪಾಗ್ತಾ ಇದ್ದಾರೆ. ನಾನು ಇದೆಲ್ಲ ಬಿಟ್ಟು ವಾಪಸ್ ಊರಿಗೆ ಹೋಗ್ತೀನಿ ಮೇಡಂ ಅಂದಳು. ಅದಕ್ಕೆ ಸುಧಾ ಮೇಡಂ, ಅಲ್ಲಮ್ಮ, ನಿಮ್ಮ ತಾಯಿ ತುಂಬಾ ಆಸೆ ಇಟ್ಕೊಂಡು ನಿನ್ನ ಇಲ್ಲಿ ಓದೋಕೆ ಕಳಿಸಿದ್ದಾರೆ. ನೀನು ನೋಡಿದ್ರೆ ಅವರ ಆಸೆಗೆ ತಣ್ಣೀರು ಎರಚೋಕೆ ಹೊರಟಿದ್ಯಲ್ಲಮ್ಮ. ಅಂತದ್ದು ಈಗೇನಾಯ್ತು? ಯಾಕೆ ಈ ನಿರ್ಧಾರ ತಗೊಂಡೆ ನೀನು? ಇಲ್ಲ ಮೇಡಂ, ನನಗೆ ಈ ವಾತಾವರಣ ಇಷ್ಟ ಆಗ್ತಿಲ್ಲ. ನಾನು ಬೆಳೆದ ಪರಿಸರನೇ ಬೇರೆ, ಅದಕ್ಕೆ ನನ್ಗೆ ಇಲ್ಲಿ ಹೊಂದಿಕೊಳ್ಳೋಕೆ ಆಗ್ತಾ ಇಲ್ಲ. ದಯವಿಟ್ಟು ನನ್ನ ಕಳಿಸಿಕೊಡಿ ಮೇಡಂ ಅಂದಳು ಆಶಾ ಅಳುತ್ತಾ. ಸುಧಾ ಮೇಡಂ ಈ ಹಾಸ್ಟೆಲ್ ಮೇಲ್ವಿಚಾರಕರಾಗಿ ಸುಮಾರು 20 ವರ್ಷಗಳಿಂದ ಕೆಲಸ ಮಾಡುತ್ತಿದ್ದಾರೆ. ಅವರಿಗೆ ಇದೆಲ್ಲ ಸಾಮಾನ್ಯ ವಿಷಯ. ಕೆಲವು ಮಕ್ಕಳಿಗೆ ಮನೆಯ ನೆನಪಾಗುವುದು, ಇಲ್ಲಿಗೆ ಹೊಂದಿಕೊಳ್ಳಲು ಕಷ್ಟಪಡುವುದು, ಇದನ್ನೆಲ್ಲ ನೋಡಿದವರೇ. ಅದರಲ್ಲೂ ಅವರಿಗೆ ಆಶಾಳನ್ನ ಕಂಡರೆ ಪ್ರೀತಿ. ಅವಳ ಮುಗ್ಧ ಮುಖ ಅವರಲ್ಲಿ ಅವಳ ಬಗ್ಗೆ ಅಕ್ಕರೆ ಮೂಡುವಂತೆ ಮಾಡಿತ್ತು. ಅವಳ ಮನಸ್ಸು ಬದಲಾಯಿಸಿ ಅವಳು ಇಲ್ಲೇ ಇರುವಂತೆ ಮಾಡಬೇಕೆಂದು, ಸರಿಯಮ್ಮ, ಕಳುಹಿಸಿಕೊಡುತ್ತೇನೆ. ಆದ್ರೆ ನೀನು ಒಂದು ಕೆಲಸ ಮಾಡ್ಬೇಕು. ನೀನು 1 ವಾರದ ಮಟ್ಟಿಗೆ ನಿನ್ನ ಕ್ಲಾಸ್ಮೇಟ್ ಸಹನಾ ಜೊತೆಗೆ ಇರಬೇಕು. ಅವಳ ಜೊತೆಗೆ ಕಾಲೇಜ್ಗೆ ಹೋಗು. ಅವಳ ರೂಮ್ಗೆ ನೀನು ಶಿಫ್ಟ್ ಆಗು. ಆಮೇಲೆ ಕೂಡ ನಿನ್ಗೆ ಇಲ್ಲಿ ಹೊಂದಿಕೊಳ್ಳೋಕೆ ಆಗದಿದ್ರೆ ನಾನೇ ನಿನ್ನ ಮನೆಗೆ ಕಳಿಸಿಕೊಡ್ತೇನೆ, ಸರಿನಾ ಅಂತ ಸುಧಾ ಮೇಡಂ ಹೇಳಿದಾಗ ಅರೆ ಮನಸ್ಸಿನಿಂದ ಒಪ್ಪಿದಳು ಆಶಾ. ಹಾಗೆಯೇ ಸಹನಾಳನ್ನ ಕರೆದು ಆಶಾಳನ್ನ ಸ್ವಲ್ಪ ನೋಡಿಕೊಳ್ಳುವಂತೆ ಹೇಳಿ ಕಳುಹಿಸಿದಳು. ಸುಧಾ ಮೇಡಂ ಹೇಳಿದಂತೆ ಸಹನಾ ರೂಮ್ಗೆ ಶಿಫ್ಟ್ ಆದಳು ಆಶಾ. ಸಹನಾ ಮೂಲತಃ ಶಿವಮೊಗ್ಗದವಳು. ತುಂಬಾ
ಚುರುಕಾದ ಹುಡುಗಿ, ಎಲ್ಲರನ್ನ ಬಹಳ ಬೇಗ ಎಲ್ಲರೊಡನೆ ಬೆರೆಯುತ್ತಿದ್ದಳು. ಅವಳು ಖಂಡಿತವಾಗಿ ಆಶಾಳನ್ನ ಬದಲಾಯಿಸುತ್ತಾಳೆ ಎಂಬ ಭರವಸೆ ಸುಧಾ ಮೇಡಂಗೆ ಇತ್ತು. ಆಶಾ ಅದೇ ದಿನ ಸಹನಾ ರೂಮ್ಗೆ ಶಿಫ್ಟ್ ಆದಳು. ಸಹನಾ ಬಹಳ ಬೇಗ ಆಶಾಳ ಮನಸ್ಸನ್ನ ಅರಿತುಕೊಂಡಳು. ಸಹನಾ ಯಾವಾಗ್ಲೂ ಆಶಾ ಜೊತೆಯಲ್ಲೇ ಇರುತ್ತಿದ್ದಳು. ಅವರು ಒಟ್ಟಿಗೆ ಕಾಲೇಜಿಗೆ ಹೋಗೋದು ಬರೋದು, ಒಟ್ಟಿಗೆ ದೇವಸ್ಥಾನ, ಸಿನಿಮಾ, ಶಾಪಿಂಗ್ಗೆ ಹೋಗೋದು ಮಾಡುತ್ತಿದ್ದರು. ಸಹನಾ ಎಲ್ಲೇ ಹೋದರೂ ಆಶಾ ಜೊತೆಗೆ ಇರಲೇಬೇಕು. ಬಹಳ ಬೇಗ ಅವರಿಬ್ಬರು ಆತ್ಮೀಯ ಗೆಳತಿಯರಾದರು. ಈಗಂತೂ ಆಶಾಳ ವೇಷಭೂಷಣ ಎಲ್ಲವನ್ನ ಸಹನಾ ಬದಲಾಯಿಸಿ ಬಿಟ್ಟಿದ್ದಾಳೆ. ಹಳ್ಳಿ ಹುಡುಗಿಯನ್ನ ಪಟ್ಟಣದ ಬೊಂಬೆ ಮಾಡಿದ್ದಾಳೆ. ಇಷ್ಟು ದಿನ ಆಶಾಳನ್ನ ನೋಡಿ ನಗುತ್ತಿದ್ದವರು ಮೂಗಿನ ಮೇಲೆ ಬೆರಳಿಡುವಷ್ಟು ಬದಲಾಗಿದ್ದಾಳೆ ಆಶಾ. ಓದಿನಲ್ಲಿ ಕೂಡ ಮತ್ತೆ ಮುಂದೆ ಬಂದಿದ್ದಾಳೆ. ಸಹನಾಳ ಸ್ನೇಹ ಆಶಾಳಲ್ಲಿ ಆತ್ಮವಿಶ್ವಾಸ, ಆತ್ಮಗೌರವ ತಂದಿತ್ತು. ಇದನ್ನೆಲ್ಲ ನೋಡಿದ ಸುಧಾ ಮೇಡಂಗೆ ತುಂಬಾ ಖುಷಿಯಾಯ್ತು. ಅವರು ಆಶಾಳನ್ನ ಕರೆದು, ಏನಮ್ಮ ಆಶಾ ವಾಪಸ್ ಊರಿಗೆ ಹೋಗ್ತೀನಿ ಅಂತಿದ್ದೆ, ಏನು ಮಾಡುತ್ತೀಯಾ ಅಂತ ನಗುತ್ತಾ ಕೇಳಿದರು. ಅದಕ್ಕೆ ಆಶಾ, ಇಲ್ಲ ಮೇಡಂ, ನಾನು ಎಲ್ಲೂ ಹೋಗ್ತಾ ಇಲ್ಲ, ಇಲ್ಲೇ ಇರ್ತೇನೆ ಮೇಡಂ. ತುಂಬಾ ಧನ್ಯವಾದಗಳು. ನನ್ನನ್ನ ನೀವು ತಡೆಯದೆ ಹೋಗಿದ್ದರೆ ನನ್ನ ಭವಿಷ್ಯ ಹಾಳಾಗುತ್ತಿತ್ತು. ನನ್ನನ್ನು, ನನ್ನ ಕನಸನ್ನ ಉಳಿಸಿದಿರಿ ನೀವು ಅಂದಳು. ಅದಕ್ಕೆ ಸುಧಾ ಮೇಡಂ, ಆಗಲಿ ಆಶಾ, ನಿನ್ನ ಉದ್ದೇಶ ಉನ್ನತವಾದುದು. ನೀನು ಜೀವನದಲ್ಲಿ ಸಾಧಿಸಲು ತುಂಬಾ ಇದೆ. ನಿನಗೆ ಒಳ್ಳೆಯದಾಗಲಿ ಅಂದರು. ಆಶಾ ಮುಗುಲ್ ನಗುತ್ತಾ ತನ್ನ ರೂಮ್ನತ್ತ ಹೆಜ್ಜೆ ಹಾಕಿದಳು. ಆಶಾ ಈಗ ತನ್ನ ಕೊನೆಯ ವರ್ಷದ ಪದವಿಯಲ್ಲಿ ಇದ್ದಾಳೆ. ಸೆಮಿಸ್ಟರ್ ಎಕ್ಸಾಮ್ ಬರೆದು ಎಲ್ಲರೂ ಊರಿಗೆ ಹೋಗುವ ಸಂಭ್ರಮದಲ್ಲಿ ಇದ್ದರು. ಆಶಾ ಮಾತ್ರ ಸಹನಾ ಮನೆಗೆ ಹೊರಟಿದ್ದಳು. ಸಹನಾ ವರ್ಷದ ಆರಂಭದಲ್ಲಿ ತನ್ನ ಮನೆಗೆ ಬರಬೇಕೆಂದು ಆಶಾಗೆ ಹೇಳಿದ್ದಳು. ಆಶಾ ಎಷ್ಟು ಬೇಡವೆಂದರೂ ಅವಳನ್ನ ಒತ್ತಾಯಿಸಿ ಒಪ್ಪಿಸಿದ್ದಳು ಸಹನಾ. ಗೆಳತಿಯರಿಬ್ಬರು ರಾತ್ರಿ ಬಸ್ಸು ಹತ್ತಿದರು. ಬೆಳಗಾಗುವಷ್ಟರಲ್ಲಿ ಶಿವಮೊಗ್ಗ ತಲುಪಿತು ಬಸ್ಸು. ಅಲ್ಲಿಗೆ ಸಹನಾ ಅಣ್ಣ ಸಚಿನ್ ಕಾರನ್ನ ತಂದು ಅವರನ್ನ ಕೂರಿಸಿಕೊಂಡು ಶಿವಮೊಗ್ಗದಿಂದ ಸ್ವಲ್ಪ ದೂರದಲ್ಲಿದ್ದ ಅವರ ಮನೆಗೆ ಕರೆದುಕೊಂಡು ಬಂದ. ಸಹನಾಳ ತಂದೆ ತಾಯಿ ಆಶಾಳನ್ನ ತುಂಬಾ ಪ್ರೀತಿಯಿಂದ ನೋಡಿಕೊಂಡರು. ಸಹನಾಳ ಅಣ್ಣ ಕೂಡ ಆಶಾಳನ್ನ ತನ್ನ ಸ್ವಂತ ತಂಗಿಯಂತೆ ನೋಡಿಕೊಂಡ. ಆಶಾ ಸಹನಾಳ ಮನೆಯಲ್ಲಿ ತುಂಬಾ ಖುಷಿಯಿಂದ ಇದ್ದಳು. ಸ್ವಲ್ಪ ದಿನದ ನಂತರ ಆಶಾ ತನಗೆ ಬೆಂಗಳೂರಿನಲ್ಲಿ ಸ್ವಲ್ಪ ಕೆಲಸ ಇದೆ ಎಂದು ಅದನ್ನು ಮುಗಿಸಿಕೊಂಡು ತನ್ನ ಊರಿಗೆ ಹೋಗುವೆನೆಂದು ಹೇಳಿ ಹೊರಟಳು. ಬಸ್ಸುಗಳು ಯಾವುದೂ ಖಾಲಿ ಇಲ್ಲದ್ದರಿಂದ ರೈಲು ಮುಖಾಂತರ ಬೆಂಗಳೂರು ಹೋಗಲೆಂದು ರೈಲ್ವೆ ನಿಲ್ದಾಣದಲ್ಲಿ ಟಿಕೆಟ್ ಪಡೆದು ರೈಲು ಹತ್ತಿ ಕುಳಿತಳು. ರೈಲು ಬೆಂಗಳೂರು ತಲುಪುವಾಗ ರಾತ್ರಿ 10 ಗಂಟೆ ಆಗುವುದಲ್ಲ, ಅಲ್ಲಿಂದ ಹಾಸ್ಟೆಲ್ ತುಂಬಾ ದೂರವಾಗುವುದಲ್ಲ ಅಂತ ಯೋಚನೆ ಮಾಡುತ್ತಿರುತ್ತಲೇ ಕೊನೆಗೆ ಏನಾದ್ರೂ ಆಗಲಿ, ಹೋಗಿಬಿಡೋಣ ಅಂತ ಅಂದುಕೊಳ್ಳುತ್ತಾಳೆ. ದನಿವಾಗಿದ್ದರಿಂದ ಅಲ್ಲೇ ನಿದ್ದೆಗೆ ಜಾರಿದಳು. ರೈಲು 10 ಗಂಟೆಗೆ ಸರಿಯಾಗಿ ನಿಲ್ದಾಣ ತಲುಪಿತು. ಆಶಾ ಭಯದಲ್ಲೇ ನಿಲ್ದಾಣದಿಂದ ಹೊರಗೆ ಬಂದು ಸುತ್ತಲೂ ನೋಡಿದಳು. ಅಲ್ಪ ಸ್ವಲ್ಪ ಜನ ಇದ್ದರು. ಆಶಾ ಸುತ್ತಮುತ್ತ ನೋಡುತ್ತಾ ನಿಂತಿದ್ದಳು. ಆಗ ಹಿಂದಿನಿಂದ ಆಶಾ ಅಂತ ಯಾರೋ ಕರೆದರು. ಅಲ್ಲಿ ಯಾರಪ್ಪ ನನ್ನ ಕರೀತಾರೆ ಅಂತ ಗಾಬರಿಯಿಂದ ತಿರುಗಿ ನೋಡಿದಳು. ಅಲ್ಲಿ ಇದ್ದದ್ದು ರಜತ್. ರಜತ್ ಆಶಾಳ ಕ್ಲಾಸ್ಮೇಟ್. ತರಗತಿಯಲ್ಲಿ ನೋಡಿದ್ದು ಹೊರತಾಗಿ ಅವನೊಡನೆ ಎಂದೂ ಮಾತನಾಡಿರಲಿಲ್ಲ. ರಜತ್ ಅಪ್ಪಟ ಬೆಂಗಳೂರು ಹುಡುಗ. ಅವನ ತಂದೆ ತಾಯಿ ಇಬ್ಬರು ಒಳ್ಳೆಯ ಕೆಲಸದಲ್ಲಿ ಇದ್ದಾರೆ. ರಜತ್ ಅವರಿಗೆ ಒಬ್ಬನೇ ಮಗ. ಅವನ ಅಜ್ಜಿ ಮನೆ ಶಿವಮೊಗ್ಗ ಹತ್ತಿರದ ಒಂದು ಹಳ್ಳಿ. ಅವನು ಅಜ್ಜಿ ಮನೆಯಿಂದ ವಾಪಸ್ ಬರುವಾಗ ಬಸ್ಸು ಸಿಕ್ಕಲಿಲ್ಲವೆಂದು ರೈಲಿನಲ್ಲಿ ಬಂದಿದ್ದ. ಅವನು ಕೂಡ ಆಶಾಳನ್ನ ಗಮನಿಸಿರಲಿಲ್ಲ. ರೈಲ್ವೆ ನಿಲ್ದಾಣದಲ್ಲಿ ಆಶಾ ನಿಂತಿರುವುದನ್ನ ನೋಡಿದ. ಅವಳ ಬಳಿ ಬಂದು ಆಶಾ ಅಂತ ಕರೆದ. ಆಶಾ ಗಾಬರಿಯಿಂದ ಹಿಂತಿರುಗಿ ನೋಡಿದರೆ ಅಲ್ಲಿ ನಿಂತಿದ್ದು ರಜತ್. ರಜತ್, ನೀನೆಲ್ಲಿ? ಆಶಾ ಕೇಳಿದಳು. ಅದಕ್ಕೆ ರಜತ್, ನಾನು ನನ್ನ ಅಜ್ಜಿಯ ಮನೆಗೆ ಹೋಗಿ ಬರ್ತಾ ಇದ್ದೇನೆ, ನೀನೇನು ಇಷ್ಟೊತ್ತಲ್ಲಿ ಇಲ್ಲಿ ಅಂತ ಕೇಳಿದ. ಅದಕ್ಕೆ ಆಶಾ, ನಾನು ಸಹನಾ ಮನೆಗೆ ಹೋಗಿದ್ದೆ, ಆದ್ರೆ ವಾಪಸ್ ಬರೋಕೆ ಬಸ್ ಯಾವುದು ಖಾಲಿ ಇರ್ಲಿಲ್ಲ. ನಾಳೆ ಒಂದು ಮುಖ್ಯವಾದ ಕೆಲಸ ಇತ್ತು, ಹಾಗಾಗಿ ರೈಲಿನಲ್ಲಿ ಬರ್ಬೇಕಾಯ್ತು ಅಂದಳು. ಅದಕ್ಕೆ ರಜತ್, ಓ, ನೀನು ಸಹನಾ ಮನೆಗೆ ಹೋಗಿದ್ಯಾ? ಅವಳು ನಮ್ಮ ದೂರದ ಸಂಬಂಧಿ ಆಗಬೇಕು. ಹೌದಾ? ಸಹನಾ ಈ ಬಗ್ಗೆ ನನಗೆ ಯಾವತ್ತೂ ಹೇಳೇ ಇಲ್ಲವಲ್ಲ ಅಂದಳು ಆಶಾ. ಅದಕ್ಕೆ ರಜತ್, ಸಹನಾಳಿಗೆ ನಾನು ಅವಳ ಸಂಬಂಧಿ ಅಂತ ಗೊತ್ತಿಲ್ಲದೆ ಇರಬಹುದು. ಅದೆಲ್ಲ ಬಿಡು, ಈಗ ನೀನು ಹಾಸ್ಟೆಲ್ಗೆ ಹೇಗೆ ಹೋಗ್ತೀಯಾ ಅಂತ ಕೇಳಿದ. ಅದಕ್ಕವಳು, ನಾನು ಆಟೋ ಮಾಡಿಕೊಂಡು ಹೋಗ್ತೀನಿ ಅಂದಳು. ಒಂದು ಕೆಲಸ ಮಾಡು, ನಿನ್ನದೇನು ಅಭ್ಯಂತರ ಇಲ್ಲದಿದ್ದರೆ ನೀನು ನಮ್ಮ ಜೊತೆ ಬರಬಹುದು. ನಮ್ಮ ತಂದೆ ನನ್ನನ್ನ ಕರ್ಕೊಂಡು ಹೋಗೋಕೆ ಕಾರು ತಂದಿದ್ದಾರೆ. ನಿಮ್ಮ ಹಾಸ್ಟೆಲ್ ಇರುವ ದಾರಿಯಲ್ಲೇ ನಮ್ಮ ಮನೆಗೆ ಹೋಗಬೇಕು. ನೀನು ಬರುವುದಾದರೆ ನಿನ್ನನ್ನು ನಿನ್ನ ಹಾಸ್ಟೆಲ್ ತನಕ ಬಿಡುತ್ತೇನೆ ಅಂದ ರಜತ್. ಮೊದಲಿಗೆ ಬೇಡ ಅಂತ ಅಂದರು. ಇಲ್ಲಿ ಆಟೋ ಹತ್ತಿ ಅಲ್ಲಿ ತನಕ ಹೋಗುವಾಗ ತಡವಾಗುತ್ತದೆ. ಅಲ್ಲದೆ ಮನದಲ್ಲಿ ಒಬ್ಬಳೇ ಹೋಗಬೇಕೆನ್ನುವ ಭಯ. ಹೇಗೂ
ರಜತ್ ತನಗೆ ಗೊತ್ತಿರುವವನೇ ತಾನೆ, ಆರಾಮಾಗಿ ಹಾಸ್ಟೆಲ್ ಸೇರಿಕೊಳ್ಳಬಹುದೆಂದು ಅವನ ಜೊತೆ ಹೋಗಲು ಒಪ್ಪಿದಳು. ರಜತ್ ಅವನ ತಂದೆಗೆ ಆಶಾಳನ್ನ ಪರಿಚಯಿಸಿದ. ಆಶಾ ರಜತ್ ತಂದೆಗೆ ನಮಸ್ಕಾರ ಮಾಡಿದಳು. ಪ್ರತಿಯಾಗಿ ಅವರು ಮುಗುಳ್ನಕ್ಕರು. ನಂತರ ಎಲ್ಲರೂ ಕಾರು ಹತ್ತಿ ಹೊರಟರು. ಕಾರ್ನಲ್ಲಿ ರಜತ್ ತಂದೆ ಆಶಾಳ ಕುರಿತು ವಿಚಾರಿಸುತ್ತಿದ್ದರು. ಆಶಾಳ ನಡೆನುಡಿ ಎಲ್ಲವೂ ಅವರಿಗೆ ತುಂಬಾ ಇಷ್ಟವಾಯಿತು. ಕಷ್ಟಪಟ್ಟು ಮಗಳನ್ನ ಓದಿಸುತ್ತಿರುವ ಆಶಾಳ ತಾಯಿಯ ಬಗ್ಗೆ ಅವರಿಗೆ ಗೌರವ ಮೂಡಿತು. ರಜತ್ ಕೂಡ ಆಶಾಳ ಬಗ್ಗೆ ತಿಳಿದುಕೊಂಡ. ಅವನ ಮನದ ಮೂಲೆಯಲ್ಲಿ ಆಶಾಳ ಬಗ್ಗೆ ವಿಶೇಷ ಭಾವನೆ ಶುರುವಾಯಿತು. ಅಷ್ಟರಲ್ಲಿ ಹಾಸ್ಟೆಲ್ ಬಂತು. ಆಶಾ ಅವರಿಗೆ ಧನ್ಯವಾದ ಹೇಳಿ ಹಾಸ್ಟೆಲ್ಗೆ ಸೇರಿಕೊಂಡಳು. ಕಾರು ಹೊರಟಿತು. ರಜತ್ ಮಾತ್ರ ಆಶಾಳ ಗುಂಗಲ್ಲೇ ಇದ್ದ. ಆಶಾ ಸಹನಾಲಿಗೆ ಫೋನ್ ಮಾಡಿ ತಾನು ಹಾಸ್ಟೆಲ್ ತಲುಪಿರುವುದಾಗಿ ಹೇಳುತ್ತಾಳೆ. ಜೊತೆಗೆ ರಜತ್ ಮತ್ತು ಆತನ ತಂದೆ ಮಾಡಿದ ಸಹಾಯವನ್ನ ತಿಳಿಸುತ್ತಾಳೆ. ಆಗ ಸಹನಾ ಕೂಡ ರಜತ್ ನಮಗೆ ಸಂಬಂಧಿಯಾಗಬೇಕೆಂದು ತಿಳಿಸುತ್ತಾಳೆ. ಅಲ್ಲದೆ ಅವನ ಬಗ್ಗೆ ಒಳ್ಳೆಯ ಅಭಿಪ್ರಾಯ ವ್ಯಕ್ತಪಡಿಸುತ್ತಾಳೆ. ರಜೆ ಮುಗಿದು ಮತ್ತೆ ಕಾಲೇಜು ಆರಂಭವಾಗುತ್ತದೆ. ಈಗ ರಜತ್ ಆಶಾ ಮತ್ತು ಸಹನಾಳಿಗೆ ತುಂಬಾ ಆತ್ಮೀಯನಾಗುತ್ತಾನೆ. ಮೂವರು ಆತ್ಮೀಯ ಗೆಳೆಯರಾಗುತ್ತಾರೆ. ಅದರಲ್ಲೂ ಆಶಾ ಮತ್ತು ರಜತ್ ತುಂಬಾ ಹತ್ತಿರವಾಗುತ್ತಾರೆ. ಅವರಿಬ್ಬರು ಒಬ್ಬರನ್ನೊಬ್ಬರು ಪ್ರೀತಿಸಲು ಶುರು ಮಾಡುತ್ತಾರೆ. ಈ ವಿಷಯ ಸಹನಾಳಿಗೂ ತಿಳಿದಿರುತ್ತದೆ. ರಜತ್ ಆಶಾಳನ್ನ ತಮ್ಮ ಮನೆಗೆ ಕರೆದುಕೊಂಡು ಹೋಗುತ್ತಾನೆ. ರಜತ್ನ ಮನೆಯವರಿಗೆ ಆಶಾ ತುಂಬಾ ಇಡಿಸುತ್ತಾಳೆ. ರಜತ್ನ ತಂದೆ ತಾಯಿ ಇರುವ ಒಬ್ಬನೇ ಮಗನ ಆಸೆಗೆ ಅಡ್ಡಿಯಾಗುವುದಿಲ್ಲ. ರಜತ್ ಮನೆಯಲ್ಲಿ ಅವರ ಮದುವೆಗೆ ಸಮ್ಮತಿ ಸಿಕ್ಕಿತ್ತು. ಈಗ ಎಲ್ಲರೂ ಸೇರಿ ಯಶೋದಮ್ಮನನ್ನ ಒಪ್ಪಿಸಬೇಕಿತ್ತು. ಯಶೋದಮ್ಮನನ್ನು ಒಪ್ಪಿಸುವುದು ಕಷ್ಟವೇನಲ್ಲ. ಮಗಳ ಖುಷಿಯೇ ಅವರ ಖುಷಿ. ಆದ್ರೆ ಅವರ ಅಂತಸ್ತು ರಜತ್ನ ಅಂತಸ್ತು ನಡುವೆ ಇರುವ ಅಂತರ ಅವರನ್ನ ಕಾಡುತ್ತಿತ್ತು. ಆದ್ರೆ ರಜತ್ ಮತ್ತು ಅವರ ಮನೆಯವರು ಕೊಟ್ಟ ಭರವಸೆಯಿಂದ ಯಶೋದಮ್ಮ ಈ ಮದುವೆಗೆ ಒಪ್ಪಿಗೆ ಸೂಚಿಸಿದ್ದರು. ಸುಧಾ ಮೇಡಂ ಕೂಡ ಈ ವಿಷಯ ಕೇಳಿ ತುಂಬಾ ಖುಷಿಪಟ್ಟರು. ಆಶಾ ಮತ್ತು ರಜತ್ರ ಓದು ಮುಗಿದ ನಂತರ ಇಬ್ಬರ ಮದುವೆ ಮಾಡುವುದಾಗಿ ಎರಡು ಕುಟುಂಬದವರು ನಿರ್ಧರಿಸಿದ್ದರು. ಇಬ್ಬರು ಜೋಡಿ ಅಕ್ಕಿಗಳಂತೆ ಓಡಾಡುತ್ತಿದ್ದರು. ಈಗ ಒಂದು ವಾರದ ಹಿಂದೆ ಪ್ರವಾಸಕ್ಕೆಂದು ಹೋಗಿದ್ದ ಆಶಾ ಬರುವಾಗ ತುಂಬಾ ಬದಲಾಗಿದ್ದಳು. ಎಲ್ಲರೊಡನೆ ಮಾತನಾಡುವುದನ್ನ ಬಿಟ್ಟಿದ್ದಳು. ಸಹನಲಿಗೆ ಕೂಡ ಆಶಾಳ ಈ ವರ್ತನೆಗೆ ಕಾರಣವೇನೆಂದು ಅರ್ಥವಾಗಲಿಲ್ಲ. ಆಶಾ ಅವಳ ತಾಯಿ ಮತ್ತು ರಜತ್ ಜೊತೆಗೂ ಮಾತನಾಡುವುದನ್ನ ಬಿಟ್ಟಿದ್ದಳು. ಅವಳ ತಾಯಿ ಸುಧಾ ಮೇಡಂಗೆ ಫೋನ್ ಮಾಡಿ ಮಗಳೊಡನೆ ಮಾತನಾಡಿಸುವಂತೆ ಬೇಡಿಕೊಳ್ಳುತ್ತಿದ್ದರು. ರಜತ್ ಕೂಡ ತುಂಬಾ ಸಲ ಹಾಸ್ಟೆಲ್ ಹತ್ತಿರ ಆಶಾಳನ್ನ ಭೇಟಿಯಾಗಲು ಬರುತ್ತಿದ್ದ. ಆದ್ರೆ ಆಶಾ ಏನಾದ್ರೂ ಕಾರಣ ಹೇಳಿ ಅವನನ್ನ ಭೇಟಿಯಾಗಲು ನಿರಾಕರಿಸುತ್ತಿದ್ದಳು. ಸುಧಾ ಮೇಡಂ ವಾಸ್ತವಕ್ಕೆ ಬಂದರು. ಮೊನ್ನೆ ಪ್ರವಾಸಕ್ಕೆ ಹೋದಾಗಿನಿಂದ ಆಶಾ ಬದಲಾಗಿದ್ದಾಳೆ. ಅವಳ ಈ ವರ್ತನೆಗೆ ಕಾರಣವೇನೆಂದು ತಿಳಿದುಕೊಳ್ಳಬೇಕು ಅಂತ ಅಂದುಕೊಂಡು ಹಾಸ್ಟೆಲ್ ಒಳಗಡೆ ಹೋದರು. ಆಶಾ ತನ್ನ ರೂಮಿಗೆ ಹೋಗಿ ಬಾಗಿಲು ಹಾಕಿಕೊಂಡಳು. ತನ್ನ ತಲೆಯನ್ನ ಚಚ್ಚಿಕೊಳ್ಳುತ್ತಾ ಜೋರಾಗಿ ಅಳುತ್ತಿದ್ದಳು. ಹತ್ತು ಕೊನೆಗೂ ಯಾವುದೋ ನಿರ್ಧಾರಕ್ಕೆ ಬಂದಂತೆ ತನ್ನ ದುಪ್ಪಟ್ಟ ತೆಗೆದು ಕೈಯಲ್ಲಿ ಹಿಡಿದುಕೊಂಡು ಮೇಲೆ ತಿರುಗುತ್ತಿದ್ದ ಫ್ಯಾನ್ ಅನ್ನ ನೋಡುತ್ತಿದ್ದಳು. ಎಷ್ಟು ಹೊತ್ತು ಹಾಗೆ ಕುಳಿತಿದ್ದಳೋ ದೇವರಿಗೆ ಗೊತ್ತು. ಕೊನೆಗೂ ಒಂದು ನಿರ್ಧಾರ ಮಾಡಿ ಫ್ಯಾನ್ಗೆ ದುಪ್ಪಟ್ಟ ಕಟ್ಟಿ ಕುಣಿಕೆ ಮಾಡಿದಳು. ಮನಸ್ಸನ್ನ ಗಟ್ಟಿ ಮಾಡಿಕೊಂಡು ಇನ್ನೇನು ಕುಣಿಕೆಗೆ ಕೊರಳೊಡ್ಡಬೇಕು. ಅಷ್ಟರಲ್ಲಿ ಮತ್ತೆ ಯಾರೋ ಬಾಗಿಲು ಬಿಡಿದರು. ಆಶಾ ಒಮ್ಮೆಲೆ ಅವ್ವ ಹರಿದಳು. ಛೇ, ನಾನು ಎಂತಹ ಅನಾಹುತ ಮಾಡಿಕೊಂಡು ಬಿಡುತ್ತಿದ್ದೆ. ಸಾಯುವುದು ತಪ್ಪು, ಆತ್ಮಹತ್ಯೆ ಮಹಾಪಾಪ ಅಂತ ಏನೇನು ಹೇಳಿಕೊಳ್ಳುತ್ತಾ ಬಾಗಿಲನ್ನ ತೆಗೆದಳು. ನೋಡಿದರೆ ಎದುರಿನಲ್ಲಿ ಸಹನಾ ನಿಂತಿದ್ದಳು. ಏ ಆಶಾ, ಏನೇ ಮಾಡುತ್ತಿದ್ದೆ ಬಾಗಿಲು ಹಾಕಿಕೊಂಡು ಅಂತ ಬಾಗಿಲು ತಳ್ಳಿ ಒಳಗೆ ಬಂದಳು. ನೋಡಿದರೆ ಫ್ಯಾನ್ ಅಲ್ಲಿ ದುಪ್ಪಟ್ಟ ನೇತಾಡುತ್ತಿತ್ತು. ಪರಿಸ್ಥಿತಿಯ ಗಂಭೀರತೆಯನ್ನ ಅರ್ಥ ಮಾಡಿಕೊಂಡ ಸಹನಾ ಹೊರಗೆ ಬಂದು ಆಶಾಳ ಕೆನ್ನೆಗೆ ಒಂದು ಬಾರಿಸಿದಳು. ಆಶಾ, ನಿನಗೇನು ತಲೆ ಕೆಟ್ಟಿದ್ಯಾ? ಯಾಕೆ ಈ ತರ ಎಲ್ಲಾ ಮಾಡ್ತಾ ಇದೀಯಾ ಅಂತ ಜೋರಾಗಿ ಕಿರುಚಾಡಿ ಬೈದಳು. ಅವಳ ಗಲಾಟೆ ಮತ್ತು ಆಶಾಳ ಅಳು ಕೇಳಿ ಹಾಸ್ಟೆಲ್ನ ಎಲ್ಲಾ ಹುಡುಗಿಯರು ಅಲ್ಲಿ ಬಂದು ಸೇರಿದರು. ಸುಧಾ ಮೇಡಂ ಕೂಡ ಅಲ್ಲಿಗೆ ಓಡಿ ಬಂದರು. ಅಲ್ಲಿನ ಪರಿಸ್ಥಿತಿ ನೋಡಿದ ಸುಧಾ ಮೇಡಂ ಅಲ್ಲಿದ್ದ ಎಲ್ಲಾ ಹುಡುಗಿಯರನ್ನ ಅವರವರ ರೂಮಿಗೆ ಹೋಗುವಂತೆ ಹೇಳಿ ಆಶಾ ಮತ್ತು ಸಹಳನ್ನೆಲ್ಲ ಅವರ ರೂಮಿನೊಳಗೆ ಕರೆದುಕೊಂಡು ಹೋದರು. ಒಳಗೆ ಹೋಗಿ ಬಾಗಿಲು ಹಾಕಿಕೊಂಡು ಫ್ಯಾನ್ ಕಡೆ ಬೆರಳು ಮಾಡುತ್ತಾ, ಆಶಾ, ಏನಿದೆಲ್ಲ? ಸಾಯುವಂತದ್ದು ಏನಾಗಿದೆ ಈಗ? ಇವತ್ತು ನೀನು ನಿನ್ನ ಸಮಸ್ಯೆ ಏನು ಅಂತ ಹೇಳಲೇಬೇಕು. ಬದುಕೋಕೆ ಆಗದಂತ ಸಮಸ್ಯೆ ಏನಾಗಿದೆ ನಿನಗೆ ಅಂತ ನಾನು ತಿಳಿದುಕೊಳ್ಬೇಕು. ಹೇಳು. ಇಲ್ಲ ಅಂದ್ರೆ ನಿನ್ನ ತಾಯಿಯವರನ್ನ ಕರೆಯಿಸಬೇಕಾಗುತ್ತೆ. ನಿಜ ಹೇಳು, ಏನಾಯ್ತು ಅಂತ ಹೇಳಿದರು. ಸಹನಾ ಕೂಡ ಆಶಾಳ ಸಮಸ್ಯೆ ಏನು, ಯಾಕೆ ಈ ನಿರ್ಧಾರ ತೆಗೆದುಕೊಂಡಿದ್ದು ಅಂತ ಕೇಳುತ್ತಿದ್ದಳು. ಆಶಾಳಿಗೆ ಈಗ ಬೇರೆ ದಾರಿ ಇರಲಿಲ್ಲ, ಸತ್ಯ ಹೇಳುವ ಹೊರತಾಗಿ. ಆಶಾ ಅವರಿಬ್ಬರನ್ನ ಒಮ್ಮೆ ನೋಡಿ ತೆರೆದ ಕಿಟಕಿಯಾಚೆ ನೋಡುತ್ತಾ ಹೇಳಲು ಶುರು ಮಾಡಿದಳು. ನಿಮ್ಮಿಬ್ಬರಿಗೂ ಗೊತ್ತಿದೆ, ನಾನು
ಅಂತಿಮ ವರ್ಷದ ವಿದ್ಯಾರ್ಥಿಯರೆಲ್ಲ ಸೇರಿ ಕೇರಳಕ್ಕೆ ಪ್ರವಾಸಕ್ಕೆ ಹೋಗಿದ್ದೆವು. ಸಹನಾಳ ಅಮ್ಮನಿಗೆ ಸ್ವಲ್ಪ ಹುಷಾರಿಲ್ಲದಿದ್ದರಿಂದ ಅವಳು ಬಂದೇಳಿಲ್ಲ. ನನಗೆ ಕೂಡ ಸಹನಾ ಮತ್ತು ರಜತ್ನನ್ನ ಬಿಟ್ಟು ಹೋಗಲು ಮನಸ್ಸಿರಲಿಲ್ಲ. ಆದ್ರೆ ಉಳಿದ ಹುಡುಗಿಯರೆಲ್ಲರೂ ನನ್ನನ್ನ ಒತ್ತಾಯ ಮಾಡಿ ಕರೆದುಕೊಂಡು ಹೋಗಿದ್ದರು. ಒಲ್ಲದ ಮನಸ್ಸಿನಿಂದ ಹೋಗಿದ್ದರು. ಹೊಸ ವಾತಾವರಣ, ಹೊಸ ಜನ, ಭಾಷೆ ಎಲ್ಲ ನನಗೆ ತುಂಬಾ ಖುಷಿಯಾಯಿತು. ಎಲ್ಲರೊಂದಿಗೆ ತುಂಬಾ ಸಂತೋಷವಾಗಿ ಇದ್ದೆ. ನಾವು ವಾಪಸ್ಸಾಗುವ ಇಂದಿನ ದಿನ ಸಂಜೆ ಸಮುದ್ರದ ತೀರಕ್ಕೆ ಹೋಗಿದ್ದೆವು. ಎಷ್ಟು ಸುಂದರವಾದ ಪ್ರದೇಶ. ನಾನು ಆ ಸಮುದ್ರದ ಅಲೆಗಳನ್ನ ನೋಡುತ್ತಾ ನನ್ನನ್ನೇ ನಾನು ಮರೆತು ಹೋದೆ. ಹಾಗೆ ನಡೆಯುತ್ತಾ ನಮ್ಮ ಗುಂಪಿನಿಂದ ತುಂಬಾ ದೂರ ಬಂದೆ. ದೂರದಲ್ಲಿ ಯಾರೂ ಇಲ್ಲದ ಜಾಗದಲ್ಲಿ ಕುಳಿತುಕೊಂಡು ಕಿವಿಗೆ ಹೆಡ್ಫೋನ್ ಹಾಕಿಕೊಂಡು ಹಾಡು ಕೇಳುತ್ತಾ ಹಾಗೆ ಸೂರ್ಯಾಸ್ತವನ್ನ ಸವಿಯುತ್ತಿದ್ದೆ. ಕತ್ತಲಾಗುತ್ತಾ ಬಂತು. ನನ್ನ ಜೊತೆ ಇದ್ದವರೆಲ್ಲರೂ ಅಲ್ಲೇ ಹತ್ತಿರದ ಹೋಟೆಲ್ಗೆ ಊಟಕ್ಕೆ ಹೊರಟರು. ಯಾರೂ ಕೂಡ ನಾನು ಜೊತೆಯಲ್ಲಿ ಇಲ್ಲದಿದ್ದುದನ್ನ ಗಮನಿಸಿರಲಿಲ್ಲ. ಕತ್ತಲು ಪೂರ್ತಿಯಾಗಿ ಆವರಿಸಿತು. ನಾನು ಕಲ್ಪನಾ ಲೋಕದಲ್ಲಿ ತೇಲುತ್ತಿದ್ದೆ. ಅಷ್ಟರಲ್ಲಿ ಅಲ್ಲಿ ಯಾರಿಗೋ ನಾನು ಇಲ್ಲದ್ದು ಅರಿವಾಗಿ ನನಗೆ ಫೋನ್ ಕರೆ ಮಾಡಿದರು. ಆಗಲೇ ನಾನು ವಾಸ್ತವಕ್ಕೆ ಬಂದಿದ್ದು. ಆಗಲೇ ನನಗೆ ಅರಿವಾಗಿದ್ದು ತುಂಬಾ ಕತ್ತಲಾಗಿದೆ, ತುಂಬಾ ತಡವಾಗಿದೆ ಅಂತ. ಸುತ್ತಲೂ ನೋಡಿದರೆ ಏನೂ ಕಾಣ್ತಾ ಇಲ್ಲ. ನಾನು ಮೊಬೈಲ್ ಚಾರ್ಜ್ ಹಾಕಬೇಕು ಅಷ್ಟರಲ್ಲಿ ಯಾರೋ ಬಂದು ಹಿಂದಿನಿಂದ ಬಲವಾಗಿ ನನ್ನ ಬಾಯಿ ಒತ್ತಿ ಹಿಡಿದರು. ಅಚಾನಕ್ಕಾಗಿ ಆದ ದಾಳಿಯಿಂದ ಏನು ಮಾಡಬೇಕೆಂದು ಗೊತ್ತಾಗಲಿಲ್ಲ. ಸುತ್ತಲೂ ಕತ್ತಲು, ಬೇರೆ ಏನೂ ಕಾಣುತ್ತಿಲ್ಲ. ನಾನು ಆ ವ್ಯಕ್ತಿಯ ಹಿಡಿತದಿಂದ ತಪ್ಪಿಸಿಕೊಳ್ಳಲು ತುಂಬಾ ಪ್ರಯತ್ನ ಪಟ್ಟೆ. ಎಷ್ಟು ಒದ್ದಾಡಿದರೂ ಆ ವ್ಯಕ್ತಿಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಗಲೇ ಇಲ್ಲ. ಆ ವ್ಯಕ್ತಿ ಹಸಿದ ಮೃಗದಂತೆ ನನ್ನ ಮೇಲೆ ದಾಳಿ ಮಾಡಿದ್ದ. ಕ್ಷಣ ಮಾತ್ರದಲ್ಲಿ ನಾನು ಅವನಿಗೆ ಬಲಿಯಾಗಿದ್ದೆ ಎಂದು ಜೋರಾಗಿ ಅನೆ ಚಚ್ಚಿಕೊಳ್ಳುತ್ತಾ ಆಶಾ ಅಳಲು ಶುರು ಮಾಡಿದಳು. ಸಹನಾ ಮತ್ತು ಸುಧಾ ಮೇಡಂ ಗರಬಡಿದವರಂತೆ ನಿಂತುಕೊಂಡಿದ್ದರು. ಆಶಾ ತನ್ನ ಮಾತನ್ನ ಮುಂದುವರಿಸಿದಳು. ಹೇಗೋ ಮಾಡಿ ಆ ಮೃಗದಿಂದ ತಪ್ಪಿಸಿಕೊಂಡು ಕತ್ತಲಲ್ಲೇ ನನ್ನ ಮೊಬೈಲ್ ತೆಗೆದುಕೊಂಡು ಓಡುವೆಂದೆ. ಅದೆಷ್ಟು ದೂರ ಓಡಿದೆನೋ ನನಗೆ ಗೊತ್ತಿಲ್ಲ. ಓಡಿ ರಸ್ತೆ ಬದಿಯಲ್ಲಿ ಇದ್ದ ಒಂದು ಹೋಟೆಲ್ಗೆ ನುಗ್ಗಿದೆ. ಸದ್ಯಕ್ಕೆ ಅಲ್ಲಿ ಜಾಸ್ತಿ ಜನ ಯಾರೂ ಇರಲಿಲ್ಲ. ನಾನು ಸೀದಾ ಶೌಚಾಲಯಕ್ಕೆ ಹೋಗಿ ಅಲ್ಲಿದ್ದ ನನ್ನ ಗೆಳತಿಯೊಬ್ಬಳಿಗೆ ಕರೆ ಮಾಡಿ ನನಗೆ ಸಣ್ಣ ಅಪಘಾತವಾಗಿದೆ ಎಂದು, ಗಾಬರಿಯಾಗುವಂತದ್ದು ಏನೂ ಆಗಿಲ್ಲವೆಂದು, ಸಣ್ಣ ಪುಟ್ಟ ಗಾಯಗಳಾಗಿವೆ ಎಂದು, ನನ್ನ ಬಟ್ಟೆಗಳೆಲ್ಲ ಕೊಲೆಯಾಗಿವೆ ಎಂದು, ಹಾಗಾಗಿ ನನಗೆ ಒಂದು ಜೊತೆ ಬಟ್ಟೆ ತರಬೇಕೆಂದು ಹೇಳಿ ನಾನಿದ್ದ ಹೋಟೆಲ್ ವಿಳಾಸ ತಿಳಿಸಿ ಬರ ಹೇಳಿದೆ. ಅವಳು ಗಾಬರಿಯಿಂದ ನಾನಿದ್ದ ಹೋಟೆಲ್ಗೆ ಅವಳ ಇನ್ನೊಬ್ಬ ಗೆಳತಿಯೊಡನೆ ಬಂದಳು. ನಾನು ಬಟ್ಟೆ ಬದಲಾಯಿಸಿಕೊಂಡು ಹೊರಗೆ ಬಂದೆ. ನನ್ನನ್ನು ನೋಡಿದ ಅವರು ಮುಖ ನೋಡಿಕೊಂಡರು. ಮುಖ, ಮೈಮೇಲೆ ಆಗಿದ್ದ ಗಾಯಗಳು ಅಪಘಾತದಿಂದ ಆದ ಗಾಯಗಳಂತೆ ಕಾಣುತ್ತಿರಲಿಲ್ಲ. ಆದರೂ ಅವರು ನನ್ನನ್ನ ಏನೂ ಪ್ರಶ್ನೆ ಮಾಡಲಿಲ್ಲ. ಎಲ್ಲರೂ ಊಟ ಮಾಡಿ ಆಗ್ಲೇ ನಾವು ತಂಗಿದ್ದ ಪ್ರವಾಸಿ ಮಂದಿರಕ್ಕೆ ಹೋಗಿದ್ದರು. ಎಲ್ಲರೂ ಮರುದಿನ ಸಂಜೆ ಹೊರಡುವವರಿದ್ದರು. ಆದ್ರೆ ನಾನು ಯಾರಿಗೂ ಹೇಳದೆ ಬೆಳಗಿನ ರೈಲಿಗೆ ವಾಪಸ್ ಹೊರಟಿದ್ದೆ. ಹೊರಟಾದ ಮೇಲೆ ಇಂದಿನ ದಿನ ಹೋಟೆಲ್ಗೆ ಬಂದಿದ್ದ ಗೆಳತಿಗೆ ಫೋನ್ ಮಾಡಿ ತುಂಬಾ ಮುಖ್ಯವಾದ ಕೆಲಸ ಇದ್ದುದರಿಂದ ನಾನು ವಾಪಸ್ ಹೊರಟಿರುವುದಾಗಿ ಹೇಳಿದೆ. ಹಾಗೆಯೇ ಇನ್ನೇ ಘಟನೆಯ ಕುರಿತು ಯಾರಿಗೂ ಹೇಳಬಾರದೆಂದು ಹೇಳಿದೆ. ಪಾಪ ಅವರಿಬ್ಬರು ಇಲ್ಲಿಯ ತನಕ ಯಾರಲ್ಲಿಯೂ ಈ ವಿಷಯದ ಕುರಿತು ಹೇಳಲಿಲ್ಲ. ನಾನು ಹಾಸ್ಟೆಲ್ಗೆ ಬರದೆ ಸೀದಾ ನಮ್ಮ ಮನೆಗೆ ಹೋದೆ. ಅಮ್ಮ 3-4 ದಿನದ ಮಟ್ಟಿಗೆ ತಿರುಪತಿಗೆ ಹೋಗಿದ್ದರು. ನನ್ನ ಹತ್ರ ಕೂಡ ಮನೆಯ ಕೀ ಇತ್ತು. ಅಮ್ಮ ಬರುವ ತನಕ ಅಲ್ಲೇ ಇದ್ದು ಅಮ್ಮ ಬರುವ ದಿನ ನಾನು ಮರಳಿ ಹಾಸ್ಟೆಲ್ಗೆ ಬಂದೆ. ಇದೇ ನಡೆದಿದ್ದು ಅಂತ ಹೇಳಿ ಆಶಾ ಮುಖ ಮುಚ್ಚಿಕೊಂಡು ಜೋರಾಗಿ ಅಳಲು ಶುರು ಮಾಡಿದಳು. ಸಹನಾ ಮತ್ತು ಸುಧಾ ಮೇಡಂ ಕೂಡ ಅಳುತ್ತಾ ಆಶಾಳಿಗೆ ಸಮಾಧಾನ ಮಾಡಲು ಪ್ರಯತ್ನಿಸುತ್ತಿದ್ದಾರೆ. ಸಹನಾ ಆ ಆವೇಶದಿಂದ ಇಷ್ಟು ದಿನ ಈ ನೋವನ್ನ ಇನ್ನೊಬ್ಬಳೆ ಹೇಗೆ ಅನುಭವಿಸಿದ್ದೆ? ಯಾವನೋ ಅವನು, ಈಗಲೇ ಅಲ್ಲಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಬರೋಣ, ನಿನಗೆ ಅವನ ಮುಖ ನೆನಪಿದೆ ತಾನೆ ಅಂತ ಕೇಳಿದಳು. ಅದಕ್ಕೆ ಆಶಾ, ಇಲ್ಲ ಸಹನಾ, ಆ ಕತ್ತಲಲ್ಲಿ ನನಗೆ ಅವನು ಯಾರು ಅಂತ ಗೊತ್ತಾಗಲಿಲ್ಲ ಅಂತಂದಳು ಅಳುತ್ತಾ. ಸುಧಾ ಮೇಡಂ ಆಶಾಳಿಗೆ ಸಮಾಧಾನ ಮಾಡುವಂತೆ ಮಾತನಾಡುತ್ತಿದ್ದರು. ಸಹನಾ ಕೋಪದಿಂದ ಕುದಿಯುತ್ತಿದ್ದಳು. ಆದ್ರೆ ಆಶಾ ಮಾತ್ರ ತನ್ನ ಬದುಕಿ ಕತ್ತಲಾಯಿತೆಂದು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಳು. ಆಶಾಳ ಸ್ಥಿತಿಯನ್ನ ನೋಡಿ ಸಹನಾ ಮತ್ತು ಸುಧಾ ಮೇಡಂ ಇಬ್ಬರು ತತ್ತರಿಸಿ ಹೋಗುತ್ತಾರೆ. ಅವಳಿಗೆ ಹೇಗೆ ಸಮಾಧಾನ ಮಾಡುವುದು ಎಂದು ಅವರಿಬ್ಬರಿಗೂ ತಿಳಿಯುವುದಿಲ್ಲ. ಆದರೂ ಅವರಿಗೆ ಆಶಾಳ ಈ ಪರಿಸ್ಥಿತಿ ನೋಡಲಾಗುತ್ತಿರಲಿಲ್ಲ. ಆಶಾ, ಸಮಾಧಾನ ಮಾಡಿಕೋ ಮಗಳೇ, ನೀನು ಯಾವ ರೀತಿಯ ಸಂಕಟವನ್ನ ಅನುಭವಿಸುತ್ತಿದ್ದೀಯಾ ಅಂತ ನನಗೆ ಅರ್ಥವಾಗುತ್ತೆ. ಆದರೆ ಆ ನೋವಿನ ತೀವ್ರತೆ ನಿನಗೆ ಮಾತ್ರ ಗೊತ್ತಾಗುವುದು. ಒಂದು ಹೆಣ್ಣಿಗೆ ಮಾನ ತನ್ನ ಪ್ರಾಣಕ್ಕಿಂತ ದೊಡ್ಡದು. ಆದರೆ ದೇವರು ನಿನ್ನಂತ ಒಳ್ಳೆಯ ಮನಸ್ಸಿನ ಹುಡುಗಿಗೆ ಹೀಗೆ ಮಾಡಬಾರದಿತ್ತು. ಆದರೂ ಆಶಾ, ಇದು ನಿನ್ನ ಜೀವನದ ಕೊನೆ ಅಂತ ನೀನು ಹೇಗೆ ಅಂದುಕೊಂಡೆ? ಆತ್ಮಹತ್ಯೆ ಮಾಡಿಕೊಂಡ ತಕ್ಷಣ ಎಲ್ಲಾ ಸರಿಯಾಗಿ ಬಿಡುತ್ತಾ ಅಂತ ಕೇಳಿದರು ಸುಧಾ ಮೇಡಂ. ಅದಕ್ಕೆ ಆಶಾ ಅಳುತ್ತಳೆ, ಮತ್ತಿನ್ನೇನು ಮಾಡು ಅಂತೀರಾ ಮೇಡಂ? ಈ ಅಪವಿತ್ರವಾದ ದೇಹವನ್ನ ಹೊತ್ತುಕೊಂಡು ನಾನು ಹೇಗೆ ಬಾಳಲಿ? ನನ್ನ ತಾಯಿ ನನ್ನನ್ನ ಎಷ್ಟು ಪ್ರೀತಿ ಮಾಡುತ್ತಾರೆ ಅಂತ ನಿಮಗೆ ಗೊತ್ತಾ?
ಆ ಮಾತೃ ಹೃದಯಕ್ಕೆ ತನ್ನ ಮಗಳ ಬದುಕು ಈಗಾಗಿದೆ ಅಂತ ಗೊತ್ತಾದ ಮರುಕ್ಷಣವೇ ಅದು ನಿಂತು ಹೋಗುತ್ತದೆ. ಇನ್ನು ನನ್ನನ್ನು ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವ, ನಮ್ಮ ಭವಿಷ್ಯದ ಬಗ್ಗೆ ಕನಸು ಕಾಣುತ್ತಿರುವ ರಜತ್ಗೆ ಈ ವಿಷಯ ಗೊತ್ತಾದರೆ ಅವನು ಏನು ಮಾಡಬಹುದು? ನಾಳೆ ದಿನ ಇಡೀ ಪ್ರಪಂಚಕ್ಕೆ ನನ್ನ ಬಗ್ಗೆ ಗೊತ್ತಾಗುತ್ತದೆ. ಆಗ ನಾನು ಈ ಸಮಾಜದಲ್ಲಿ ಹೇಗೆ ಬಾಳುವುದು? ಹೇಳಿ ಮೇಡಮ್, ಹೀಗೆ ಹೇಳಿ, ನಾನು ಏನು ಮಾಡಬೇಕು ಅಂತ ಕೇಳಿದಳು. ಅದಕ್ಕೆ ಸಹನಾ, ನೋಡು ಆಶಾ, ನೀನು ಈಗೆಲ್ಲ ಮಾತನಾಡಬೇಡ. ನಿನಗೆ ಅನಿಸಬಹುದು ನಾವು ನಿನ್ನ ಜಾಗದಲ್ಲಿ ಇದ್ದಿದ್ದರೆ ಹೇಗೆ ಪರಿಸ್ಥಿತಿ ನಿಭಾಯಿಸುತ್ತಿದ್ದೆವು ಅಂತ. ಆದರೆ ನೀನೇ ಯೋಚನೆ ಮಾಡು. ನಾನು ನಿನ್ನ ಸ್ಥಾನದಲ್ಲಿದ್ದು ನೀನು ನನ್ನ ಸ್ಥಾನದಲ್ಲಿ ಇದ್ದಿದ್ದರೆ ನೀನು ಏನು ಮಾಡ್ತಿದ್ದೆ? ನನ್ನನ್ನು ಸಾಯಲು ಬಿಡ್ತಾ ಇದ್ಯಾ ಅಂತ ಕೇಳಿದಳು. ಅದಕ್ಕೆ ಆಶಾ, ಏ ಸಹನಾ, ಹಾಗೆಲ್ಲಾ ಮಾತಾಡ್ಬೇಡ. ನನ್ನ ಪರಿಸ್ಥಿತಿ ಯಾವ ಹೆಣ್ಣಿಗೂ ಬರಬಾರದು. ಆ ರಾತ್ರಿ ನಾನು ಅನುಭವಿಸಿದ ನರಕ ಯಾವ ಹೆಣ್ಣು ಅನುಭವಿಸಬಾರದು. ಎಷ್ಟೋ ರಾತ್ರಿ ಆ ಘಟನೆಯನ್ನು ನೆನಪಿಸಿಕೊಂಡು ಬೆಚ್ಚಿ ಬಿದ್ದಿದ್ದೇನೆ ಗೊತ್ತಾ? ಯಾರಾದ್ರೂ ಗಂಡಸರು ನನ್ನನ್ನು ನೋಡುತ್ತಿದ್ದರೆ ನನಗೆ ಮೈಯಲ್ಲಿ ಬೆಂಕಿ ಬಿದ್ದ ಹಾಗೆ ಆಗುತ್ತೆ ಗೊತ್ತಾ? ಕಾಲೇಜಿನಲ್ಲಿ ನನ್ನನ್ನೇ ಯಾರಾದ್ರೂ ನೋಡುತ್ತಿದ್ದರೆ ಅವರಿಗೆ ನನ್ನ ವಿಷಯ ಗೊತ್ತಾಗಿದೆ ಏನೋ ಎಂದು ಭಯವಾಗುತ್ತದೆ. ಈ ನೋವು, ಸಂಕಟ, ಹಿಂಸೆ, ಮುಜುಗರ ಇದಕ್ಕೆಲ್ಲ ಸಾವೇ ಪರಿಹಾರ ಅಂದಳು. ಅಷ್ಟರಲ್ಲಿ ಸುಧಾ ಮೇಡಂ ಸಿಟ್ಟಿನಿಂದ, ಸಾವು ಎಲ್ಲ ಸಮಸ್ಯೆಗೂ ಪರಿಹಾರವಾಗಿದ್ದರೆ ಈ ಭೂಮಿ ಮೇಲೆ ಯಾರೂ ಇರುತ್ತಿರಲಿಲ್ಲ. ಸಾವೊಂದೇ ಎಲ್ಲದಕ್ಕೂ ಪರಿಹಾರ ಅಲ್ಲ ಆಶಾ. ಇಷ್ಟಕ್ಕೂ ಯಾರೋ ಮಾಡಿದ ತಪ್ಪಿಗೆ ನೀನೇಗ್ಯಾಕೆ ಸಾಯ್ಬೇಕು? ಇಷ್ಟಕ್ಕೂ ನಿನ್ನ ದೇಹದ ಮೇಲೆ ನಿನ್ನ ಹಕ್ಕಿಲ್ಲ. ಇದು ನಿನ್ನ ತಾಯಿಯ ಸೊತ್ತು. ನೀನು ಅವರನ್ನ ಕೇಳಿ ಈ ನಿರ್ಧಾರ ತೆಗೆದುಕೊಂಡ್ಯಾ? ನಿನ್ನನ್ನು 9 ತಿಂಗಳು ಒತ್ತು ಹೆತ್ತು ಕಷ್ಟಪಟ್ಟು ಸಾಕಿದ್ದಕ್ಕೆ ಇದೇನ ನೀನು ಕೊಡೋ ಬೆಲೆ? ಯಾವನೋ ಒಬ್ಬ ಮಾಡಿದ ತಪ್ಪಿಗೆ ನಿನಗೆ ನೀನು ಯಾಕೆ ಶಿಕ್ಷೆ ಕೊಟ್ಕೊಳ್ತೀಯ? ದೇಹ ಅಪವಿತ್ರವಾಯಿತು ಅಂತ ಯಾಕೆ ಕೊರಗ್ತೀಯ? ನೀನು ಪವಿತ್ರಳೆ, ನಿನ್ನ ಮನಸ್ಸು ಪವಿತ್ರವಾದುದು ಮಗಳೇ ಅಂತ ಅಂದರು ಸುಧಾ ಮೇಡಂ. ಸಹನಾ ಕೂಡ, ಹೌದು ಕಣೆ ಆಶಾ, ಮೇಡಂ ಸರಿಯಾಗಿ ಹೇಳ್ತಾ ಇದ್ದಾರೆ. ಇಷ್ಟೇ ಅಲ್ಲ ಕಣೆ ಜೀವನ, ಇನ್ನು ನೀನು ಮಾಡಬೇಕಾಗಿರೋದು ತುಂಬಾ ಇದೆ ಕಣೆ. ಮತ್ತೆ ಈ ಸಮಾಜದ ಬಗ್ಗೆ ನೀನು ತಲೆ ಕೆಡಿಸ್ಕೋಬೇಡ. ನಿನ್ನ ಲೈಫ್ ನಿನಗೆ. ಇಂದಿನಿಂದ ಮಾತನಾಡುವರು ಯಾರು ನಿನ್ನ ಬದುಕಲ್ಲ ತಿಳ್ಕೊ. ಅವರಿಗೆಲ್ಲ ನಿನ್ನ ನೋವು ಅರ್ಥ ಆಗೋಲ್ಲ. ಅಂತವರಿಗೋಸ್ಕರ ಪ್ರಾಣ ಬಿಡೋದು ಮೂರ್ಖತನ. ನೋಡು ಆಶಾ, ಯಾರು ಏನೇ ಅನ್ನಲಿ, ನಾನು ಮತ್ತೆ ಮೇಡಂ ಯಾವಾಗ್ಲೂ ನಿನ್ನ ಬೆಂಬಲಕ್ಕೆ ಇರ್ತೀವಿ ಅಲ್ವಾ ಮೇಡಂ ಅಂತ ಕೇಳಿದಳು. ಅದಕ್ಕೆ ಸುಧಾ ಮೇಡಂ, ಹೌದು ಮಗಳೇ, ನಿನ್ನದಲ್ಲದ ತಪ್ಪಿಗೆ ನೀನು ಕೊರಗುವ ಅವಶ್ಯಕತೆ ಇಲ್ಲ ಅಂತಂದರು. ಹೀಗೆ ಸಹನಾ ಮತ್ತು ಸುಧಾ ಮೇಡಂ ಪರಿಪರಿಯಾಗಿ ಹೇಳಿದ ಮೇಲೆ ಆಶಾ ಕೊಂಚ ಸಮಾಧಾನವಾದಂತೆ ಕಂಡಳು. ಆಶಾ ಕ್ಷೀಣ ದನಿಯಲ್ಲಿ, ನೀವು ಹೇಳುತ್ತಿರುವುದೇನೋ ಸರಿ, ಆದರೆ ನನಗೆ ನನ್ನ ಅಮ್ಮ ಮತ್ತು ರಜತ್ನ ಎದುರಿಸುವ ಧೈರ್ಯವಿಲ್ಲ. ಏನು ಮಾಡಲಿ ಅಂತ ಕೇಳಿದಳು. ಅದಕ್ಕೆ ಸುಧಾ ಮೇಡಂ, ಅದನ್ನ ನಾನು ನೋಡ್ಕೊಳ್ತೀನಿ. ಅವರಿಬ್ಬರ ಹತ್ತಿರ ನಾನು ಮಾತನಾಡುತ್ತೀನಿ. ಚಿಂತೆ ಮಾಡಬೇಡ. ನೀನು ಮತ್ತು ಸಹನಾ ನಾಳೆ ಮೊದಲ ಬಸ್ಸಿಗೆ ನಿಮ್ಮ ಊರಿಗೆ ಹೋಗಿ. ನಿನ್ನ ಕೊನೆಯ ಪರೀಕ್ಷೆ ಬೇರೆ ಹತ್ತಿರ ಬರ್ತಿದೆ. ನೀನು ಆರಾಮವಾಗಿ ನಿನ್ನ ಊರಲ್ಲಿ ಇದ್ದು ಓದ್ಕೋ. ಅಮ್ಮನ ಜೊತೆ ಇದ್ದರೆ ಮನಸ್ಸಿಗೂ ನೆಮ್ಮದಿ ಇರುತ್ತದೆ. ನಿನ್ನ ಪರೀಕ್ಷೆ ಮುಗಿದ ಮೇಲೆ ನಾವು ನಿಮ್ಮ ಅಮ್ಮನ ಹತ್ತಿರ ಮತ್ತು ರಜತ್ ಹತ್ತಿರ ಮಾತನಾಡೋಣ. ಆದ್ರೆ ಇವತ್ತು ತೆಗೆದುಕೊಂಡಂತ ಹುಚ್ಚು ನಿರ್ಧಾರ ಇನ್ಯಾವತ್ತು ತಗೊಳ್ಳಲ್ಲ ಅಂತ ನನಗೆ ಮಾತು ಕೊಡು ಅಂತಂದರು. ಆಶಾ ಅದಕ್ಕೆ ಒಪ್ಪಿದಳು. ಸಹನಾ ಮತ್ತು ಸುಧಾ ಮೇಡಂ ಕೊಂಚ ನಿರಾಳರಾದರು. ಸಹನಾ ಮತ್ತು ಆಶಾ ಇಬ್ಬರು ಆಶಾಳ ಊರಿಗೆ ಹೊರಟರು. ಯಶೋದಮ್ಮ ಆಶಾಳನ್ನ ನೋಡಿದೊಡನೆ ಓಡಿ ಬಂದು ತಬ್ಬಿಕೊಂಡು, ಆಶಾ, ಯಾಕಮ್ಮ ಇಷ್ಟು ದಿನ ಫೋನ್ ಮಾಡಿಲ್ಲ? ನನಗೆ ಎಷ್ಟು ಗಾಬರಿಯಾಗಿತ್ತು ಗೊತ್ತಾ? ಮನಸ್ಸಿಗೆ ಏನೋ ಸಂಕಟ, ಕೆಟ್ಟ ಕನಸುಗಳು ಬೇರೆ. ಎಷ್ಟು ಭಯವಾಗಿತ್ತು ಗೊತ್ತಾ? ಯಾಕೆ ಹೀಗೆ ಮಾಡ್ದಿ ಪುಟ್ಟ ಅಂತ ಕೇಳಿದರು. ಅದಕ್ಕೆ ಆಶಾ, ಇಲ್ಲಮ್ಮ, ಪರೀಕ್ಷೆಗಳೆಲ್ಲ ಶುರುವಾಯ್ತಲ್ವಾ, ಹಾಗಾಗಿ ಓದ್ಕೋತಿದ್ದೆ. ಕಾಲೇಜಿನಲ್ಲಿ ವಿಶೇಷ ತರಗತಿ, ಅದು ಇದು ಅಂತ ನಿಂಗೆ ಫೋನ್ ಮಾಡೋಕೆ ಟೈಮ್ ಆಗ್ತಾ ಇರ್ಲಿಲ್ಲ ಅಂತಂದಳು. ಯಶೋದಮ್ಮ ಕೂಡ ಮಗಳ ಮಾತನ್ನ ನಂಬಿದರು. ಸಹನಾ ಆಶಾಳ ಮನೆಯಲ್ಲಿ 4 ದಿನ ಇದ್ದು ವಾಪಸ್ ಹಾಸ್ಟೆಲ್ಗೆ ಬಂದಳು. ಅಲ್ಲಿದ್ದಷ್ಟು ದಿನ ಸಹನಾಳನ್ನ ಯಶೋದಮ್ಮ ತುಂಬಾ ಚೆನ್ನಾಗಿ ನೋಡಿಕೊಂಡರು. ವಾಪಸ್ ಬರುವಾಗ ಸಹನಾ ಆಶಾಳ ಪರಿಸ್ಥಿತಿ ಅವನಮ್ಮನಿಗೆ ಗೊತ್ತಾದ್ರೆ ಅವರು ಹೇಗೆ ಸಹಿಸಿಕೊಳ್ಳುತ್ತಾರೆ ಅಂತ ಅಂದುಕೊಂಡು ಕಣ್ಣೀರಾದಳು. ಹಾಸ್ಟೆಲ್ಗೆ ಬಂದ ನಂತರ ರಜತ್ನ ಭೇಟಿಯಾಗಿ ಆಶಾ ಪರೀಕ್ಷೆಯಲ್ಲಿ ಉತ್ತಮವಾಗಿ ಮಾಡುವ ಸಲುವಾಗಿ ಓದಲು ಊರಿಗೆ ಹೋಗಿದ್ದಾಳೆಂದು, ಪರೀಕ್ಷೆ ಮುಗಿದ ಮೇಲೆ ಭೇಟಿಯಾಗುವಳೆಂದು, ಅಲ್ಲೇ ತನಕ ಆಕೆಯನ್ನ ಭೇಟಿ ಮಾಡುವ ಪ್ರಯತ್ನ ಮಾಡಕೂಡದು ಎಂದು ಹೇಳಿದಳು. ಆದ್ರೆ ಅದಕ್ಕೆ ಒಪ್ಪದ ರಜತ್ ತಾನು ಆಶಾಳಲ್ಲಿ ಮಾತನಾಡ್ಬೇಕು ಅಂತಂದ. ಕೊನೆಗೆ ಸಹನಾ ಆಶಾಳಿಗೆ ಕರೆ ಮಾಡಿ ಕೊಟ್ಟಳು. ರಜತ್ ಆಶಾಳೊಡನೆ ಮಾತಾಡಿ ಸ್ವಲ್ಪ ಸಮಾಧಾನ ಆದವನಂತೆ ಕಂಡನು. ಅಲ್ಲದೆ ಆಶಾಳೊಡನೆ ದಿನಕ್ಕೊಂದು ಬಾರಿ ಮಾತನಾಡುವ ಒಪ್ಪಂದ ಮಾಡಿಕೊಂಡ ಮೇಲೆ ರಜತ್ ಖುಷಿಯಾದನು. ಕೊನೆಯ ಪರೀಕ್ಷೆಗಳೆಲ್ಲವೂ ಮುಗಿದವು. ಅಮ್ಮನ ಪ್ರೀತಿ ಆಶಾಳ ದುಃಖವನ್ನ ಮರೆಸಿತ್ತು. ಆಶಾ
ಪರೀಕ್ಷೆಯಲ್ಲಿ ಉತ್ತಮವಾಗಿ ಬರೆದಿದ್ದಳು. ಪರೀಕ್ಷೆ ಮುಗಿದ ಮೇಲೆ ಆಶಳಿಗೆ ಭಯ ಶುರುವಾಯಿತು. ನಿಜವಾದ ಪರೀಕ್ಷೆ ಈಗ ಶುರುವಾಗಿತ್ತು. ಆಶಳಿಗೆ ಮೊದಲಿಗೆ ಈ ವಿಷಯ ತನ್ನ ಅಮ್ಮನಿಗೆ ಹೇಳಬೇಕು ಅಂದುಕೊಂಡಳು. ತನ್ನೊಬ್ಬಳಿಗೆ ಈ ವಿಷಯ ಅಮ್ಮನಲ್ಲಿ ಹೇಳಲು ಭಯವಾಗಿ ಸುಧಾ ಮೇಡಂ ಮತ್ತು ಸಹನಾಳನ್ನ ತನ್ನ ಜೊತೆ ಕರೆದೊಯ್ದಳು. ಯಶೋದಮ್ಮನಿಗೆ ಸುಧಾ ಮೇಡಂ ಆಶಾ ಜೊತೆಯಲ್ಲಿ ಬಂದದ್ದು ನೋಡಿ ಸಂತೋಷ ಮತ್ತು ಅಚ್ಚರಿ ಎರಡೂ ಆಯಿತು. ಎಲ್ಲರೂ ರಾತ್ರಿ ಊಟ ಮುಗಿಸಿ ಮಲಗಿದ್ದರು. ಆದರೆ ಆಶಾಗೆ ಮಾತ್ರ ನಾಳೆ ಅಮ್ಮನನ್ನ ಹೇಗೆ ಎದುರಿಸುವುದು ಎಂಬ ಚಿಂತೆ. ಅದೇ ಯೋಚನೆಯಲ್ಲಿ ರಾತ್ರಿ ಇಡೀ ನಿದ್ರೆ ಮಾಡಲಿಲ್ಲ ಆಶಾ. ಮಾರನೇ ದಿನ ಬೆಳಿಗ್ಗೆ ಎಲ್ಲರಿಗಿಂತ ಮೊದಲು ಆಶಾ ಎದ್ದಳು. ಹೊಟ್ಟೆಯಲ್ಲಿ ಏನೋ ಸಂಕಟ, ಮೈಯೆಲ್ಲ ಭಾರ ಅನಿಸುತ್ತಿತ್ತು. ರಾತ್ರಿ ನಿದ್ದೆ ಇಲ್ಲವಾದ್ದರಿಂದ ಹೀಗಾಗುತ್ತಿದೆ ಅಂದುಕೊಂಡು ತಿಂಡಿ ತಿನ್ನಲು ಕುಳಿತಳು. ಅವಳಿಗಿಷ್ಟವಾದ ಜವಲಕ್ಕಿ ಮಾಡಿದ್ದರು ಯಶೋದಮ್ಮ. ಆದರೂ ಯಾಕೋ ಅವಳಿಗೆ ಅದು ಸೇರಲಿಲ್ಲ. ವಾಕರಿಕೆ ಬರುವಂತಾಗಿ ಮಧ್ಯದಲ್ಲಿ ತಿಂಡಿ ಬಿಟ್ಟು ಎದ್ದು ಹೋದಳು. ಯಶೋದಮ್ಮ ಏನಾಯ್ತು ಆಶಾ ಅಂತ ಅವಳ ಹಿಂದೆ ಓಡಿದರು. ಸುಧಾ ಮೇಡಂ ಮತ್ತು ಸಹನಾ ಕೂಡ ಅವರ ಹಿಂದೆ ಬಂದರು. ಆಶಾ ಹಿತ್ತಲಲ್ಲಿ ಕೈ ತೊಳೆದು ಹಿಂದೆ ತಿರುಗಿದಳು. ಯಶೋದಮ್ಮ ಅವಳ ಹಿಂದೆಯೇ ನಿಂತಿದ್ದರು. ಅವರ ಮುಖದಲ್ಲಿ ಗೊಂದಲವಿತ್ತು. ಆಶಾ ಗಟ್ಟಿ ಮನಸ್ಸು ಮಾಡಿ ಯಶೋದಮ್ಮನಿಗೆ ಎಲ್ಲಾ ಹೇಳಬೇಕು ಅಂತ ಬಾಯಿ ತೆಗೆದಳು. ಆದರೆ ತುಂಬಾ ಸುಸ್ತಾಗಿದ್ದರಿಂದ ಅವಳಿಗೆ ತಲೆ ಸುತ್ತಿದಂತಾಗಿ ಬೀಳುವಂತಾದಳು. ಅಷ್ಟರಲ್ಲಿ ಯಶೋದಮ್ಮ ಮತ್ತು ಸಹನಾ ಬಂದು ಅವಳನ್ನ ಹಿಡಿದುಕೊಂಡರು. ಆಶಾಳನ್ನ ಎಲ್ಲರೂ ಸೇರಿ ಆಸ್ಪತ್ರೆಗೆ ಕರೆದುಕೊಂಡು ಬಂದರು. ಆಸ್ಪತ್ರೆಯಲ್ಲಿ ಆಶಾ ಹಾಸಿಗೆಯಲ್ಲಿ ಪ್ರಜ್ಞೆ ಇಲ್ಲದೆ ಮಲಗಿದ್ದಾಳೆ. ಅವಳನ್ನ ಪರೀಕ್ಷಿಸಿದ ವೈದ್ಯರು ಆಕೆ ಗರ್ಭಿಣಿ ಆಗಿದ್ದಾಳೆಂದು ತಿಳಿಸುತ್ತಾರೆ. ಅದನ್ನು ಕೇಳಿದ ಯಶೋದಮ್ಮನವರಿಗೆ ಆಕಾಶವೇ ತಲೆ ಮೇಲೆ ಬಿದ್ದಂತಾಗುತ್ತದೆ. ಅವರು ವೈದ್ಯರ ಮಾತನ್ನ ನಂಬುವುದಿಲ್ಲ. ಅಳುತ್ತಲೇ ತನ್ನ ಮಗಳು ಅಂತವಳಲ್ಲ, ದಯವಿಟ್ಟು ಇನ್ನೊಮ್ಮೆ ಪರೀಕ್ಷಿಸಿ ಅನ್ನುತ್ತಾರೆ. ಆದರೆ ವೈದ್ಯರು ಮಾತ್ರ ತಾವು ಸರಿಯಾಗಿ ಪರೀಕ್ಷಿಸಿ ಹೇಳುತ್ತಿರುವುದಾಗಿ ಹೇಳುತ್ತಾರೆ. ಆದರೆ ಸುಧಾ ಮೇಡಂಗೆ ಕಾಲಮಿಂಚಿ ಹೋದುದರ ಬಗ್ಗೆ ಅರಿವಾಗುತ್ತದೆ. ಅವರು ಯಶೋದಮ್ಮನವರನ್ನ ಅಲ್ಲಿಂದ ಕರೆದುಕೊಂಡು ಹೊರಬರುತ್ತಾರೆ. ಹೊರಗೆ ಜನ ಯಾರೂ ಇಲ್ಲದ ಕಡೆ ಕರೆದುಕೊಂಡು ಹೋಗಿ ಆಶಾ ಪ್ರವಾಸಕ್ಕೆ ಹೋದಾಗ ಆದ ದುರ್ಘಟನೆಯ ಬಗ್ಗೆ ನಿಧಾನವಾಗಿ ಅವಳಿಗೆ ತಿಳಿಸುತ್ತಾರೆ. ವಿಷಯ ತಿಳಿದ ಯಶೋದಮ್ಮ ಕುಸಿದು ಕುಳಿತುಕೊಳ್ಳುತ್ತಾರೆ. ಆಶಳಿಗೆ ಎಚ್ಚರವಾದಾಗ ತಾನು ಆಸ್ಪತ್ರೆಯಲ್ಲಿ ಮಲಗಿರುವುದು ಅರಿವಾಗುತ್ತದೆ. ನನಗೆ ಏನಾಯ್ತು? ನಾನು ಆಸ್ಪತ್ರೆಗೆ ಹೇಗೆ ಬಂದೆ? ನಾನು ಅಮ್ಮನಿಗೆ ನನ್ನ ವಿಷಯ ಹೇಳಿದ್ದೆ. ಆದರೆ ಬೆಳಿಗ್ಗೆಯಿಂದ ಯಾಕೋ ಆಯಾಸವಾಗಿತ್ತಲ್ಲ, ನನ್ಗೆ ಏನಾಗಿರಬಹುದು? ಅಮ್ಮ, ಸುಧಾ ಮೇಡಂ, ಸಹನಾ ಎಲ್ಲ ಎಲ್ಲಿಯೇ ಹೋದರು? ಡಾಕ್ಟರ್ ಹತ್ರ ಇರಬಹುದಾ? ಹೋಗಿ ನೋಡೋಣ ಅಂತ ಅಂದುಕೊಳ್ಳುತ್ತಾ ಮಂಚದಿಂದ ಕೆಳಗಿಳಿದು ಅವಳನ್ನ ಪರೀಕ್ಷೆ ಮಾಡಿದ ವೈದ್ಯರು ಯಾರೆಂದು ತಿಳಿದು ಅವರಲ್ಲಿಗೆ ಬಂದಳು. ಅವಳನ್ನ ನೋಡಿದ ಡಾಕ್ಟರ್, ಬಾರಮ್ಮ, ಹೇಗಿದ್ಯಾ? ಸುಸ್ತು ಏನಾದ್ರೂ ಇದೆಯಾ ಈಗ ಅಂತ ಕೇಳುತ್ತಾರೆ. ಅದಕ್ಕೆ ಆಶಾ, ಇಲ್ಲ ಡಾಕ್ಟರ್, ಈಗ ಸ್ವಲ್ಪ ಪರವಾಗಿಲ್ಲ, ಆದ್ರೆ ಸುಸ್ತು ತಲೆ ಸುತ್ತುವುದು ಸ್ವಲ್ಪ ಇದೆ ಅಂದಳು. ಅದಕ್ಕೆ ಡಾಕ್ಟರ್, ಸ್ವಲ್ಪ ವೀಕ್ ಆಗಿದ್ಯಾ, ಸ್ವಲ್ಪ ರೆಸ್ಟ್ ಮಾಡಬೇಕು, ಚೆನ್ನಾಗಿ ತಿನ್ನಬೇಕು, ನಾನು ಕೆಲವು ಮಾತ್ರೆಗಳನ್ನ ಬರೆದು ಕೊಡುತ್ತೇನೆ, ತಪ್ಪದೆ ತಗೋಬೇಕು ಅನ್ನುತ್ತಾರೆ. ಅದಕ್ಕೆ ಆಶಾ, ಅಲ್ಲ ಡಾಕ್ಟರ್, ನನ್ಗೆ ಯಾಕೆ ಈಗ ಆಗ್ತಾ ಇದೆ? ಏನಾಗಿದೆ ನನಗೆ? ಏನಾದ್ರೂ ಕಾಯಿಲೆನಾ ಅಂತ ಕೇಳುತ್ತಾಳೆ. ಬೆಳಿಗ್ಗೆ ಅವರ ತಾಯಿ ಆಡಿದ ಮಾತಿನಿಂದ ಅವರಿಗೆ ಸ್ವಲ್ಪ ಮಟ್ಟಿಗೆ ಪರಿಸ್ಥಿತಿ ಅರ್ಥವಾಗಿತ್ತು. ಆಕೆಗೆ ಮದುವೆ ಆಗಿಲ್ಲ, ಆದ್ರೂ ತಾಯಿಯಾಗುತ್ತಿದ್ದಾಳೆ ಎಂಬುದು ಗೊತ್ತಾಗಿತ್ತು. ಈಗ ಅವರಿಗೆ ಆಕೆ ಗರ್ಭಿಣಿ ಆಗಿರುವ ವಿಷಯ ಹೇಗೆ ಹೇಳಬೇಕೆಂದು ತಿಳಿಯಲಿಲ್ಲ. ಆದರೂ ಹೇಳಲೇಬೇಕಾದ್ರಿಂದ ಅವಳಲ್ಲಿ ಡಾಕ್ಟರ್, ನೋಡಮ್ಮ, ನಿನ್ನ ಜೀವನದಲ್ಲಿ ಏನು ನಡೆದಿದೆಯೋ ನನಗೆ ಗೊತ್ತಿಲ್ಲ, ಇದರಲ್ಲಿ ಯಾರ ತಪ್ಪಿದೆಯೋ ಅದೂ ಗೊತ್ತಿಲ್ಲ, ಆದ್ರೆ ಈ ವಿಚಾರ ನಿನಗೆ ಹೇಳಲೇಬೇಕಾದ್ದರಿಂದ ಹೇಳುತ್ತಿದ್ದೇನೆ. ಅದು ನೀನು ಗರ್ಭಿಣಿ ಆಗಿದ್ಯಮ್ಮ ಅಂತ ಹೇಳಿದಳು. ಆಶಾಗೆ ಒಮ್ಮೆಲೆ ಲೋಕವೇ ಸ್ತಬ್ಧವಾದಂತಾಯ್ತು. ತನ್ನ ಕಿವಿಗಳನ್ನ ತಾನೇ ನಂಬದಾದಳು. ಗರಬಡಿದವರಂತೆ ಕೂತಿದ್ದ ಆಶಾಗೆ ಡಾಕ್ಟರ್ ಮಾತುಗಳು ಕೇಳುವಂತಿರಲಿಲ್ಲ. ಆಶಾ ಎಷ್ಟೇ ಬೇಡವೆಂದರೂ ಅದೇ ವಾಸ್ತವವಾಗಿತ್ತು. ಮೌನವಾಗಿದ್ದ ಆಶಾ ಒಮ್ಮೆಲೆ ಜೋರಾಗಿ ಕಿರುಚಾಡುತ್ತಾ, ಡಾಕ್ಟರ್, ಏನು ಹೇಳ್ತಾ ಇದ್ದೀರಾ? ಇದು ನಿಜ ಅಲ್ಲ, ಇದು ಸುಳ್ಳು ತಾನೇ ಡಾಕ್ಟರ್, ಹೇಳಿ ದಯವಿಟ್ಟು ಅಂತ ಕೇಳಿದಳು. ಅದಕ್ಕೆ ಡಾಕ್ಟರ್, ಸಮಾಧಾನ ಮಾಡಿಕೋ ಅಮ್ಮ, ನಾನು ಹೇಳ್ತಾ ಇರೋದೇ ನಿಜಾನೇ. ನಿನ್ನ ಜೀವನದಲ್ಲಿ ಏನಾಗಿತ್ತೆಂದು ನನಗೆ ಗೊತ್ತಿಲ್ಲ, ಆದರೆ ನೀನೀಗ ತಾಯಿಯಾಗುತ್ತಿರುವುದಂತೂ ಸತ್ಯ ಅಂತಂದರು. ಆಶಾಗೆ ಈಗ ತನ್ನ ಭವಿಷ್ಯ ಶಾಶ್ವತವಾಗಿ ಕತ್ತಲಾಗಿ ಹೋಯಿತೆಂದು ಅರ್ಥವಾಯಿತು. ಡಾಕ್ಟರ್ ಹತ್ತಿರ ತನಗಾದ ಅನ್ಯಾಯವನ್ನ ಹೇಳಿಕೊಂಡು ಅತ್ತಳು ಆಶಾ. ಡಾಕ್ಟರ್ ಕೂಡ ಆಶಾಳ ಸ್ಥಿತಿಗೆ ಮರುಗಿದರು. ಆದರೆ ಅವರು ಕೂಡ ಏನೂ ಮಾಡುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಆಶಾ ಡಾಕ್ಟರ್ ಬಳಿ, ಡಾಕ್ಟರ್, ನಾನು ಒತ್ತುಕೊಂಡಿರುವುದು ಪಾಪದ ಫಲ, ಇದು ನನ್ನ ಭವಿಷ್ಯಕ್ಕೆ ಮುಳ್ಳು. ಈ ಮಗುವಿನ ಮೇಲೆ ನನಗೆ ಯಾವುದೇ ಪ್ರೀತಿ ಇಲ್ಲ, ದಯವಿಟ್ಟು ನನಗೆ ಒಂದು ಉಪಕಾರ ಮಾಡಿ, ಈ ಪಾಪದ ಭಾರವನ್ನ ಇಳಿಸಿಬಿಡಿ, ದಯಮಾಡಿ ಈ ಮಗುವನ್ನ ತೆಗೆದುಹಾಕಿ ಅಂತ ಅಂಗಲಾಚಿ ಬೇಡಿಕೊಳ್ಳುತ್ತಿದ್ದಳು. ಅಷ್ಟರಲ್ಲಿ ಆಶಾ ಎಂದು ಕರೆದ ಧ್ವನಿ ಕೇಳಿ ಆಶಾ ಹಿಂತಿರುಗಿ ನೋಡಿದಳು. ನೋಡಿದರೆ ಅಲ್ಲಿ ಯಶೋದಮ್ಮ ಕೋಪದಿಂದ ನಿಂತಿದ್ದರು. ಆಶಾ ಅವರನ್ನ ನೋಡಿ,
ಅಮ್ಮ ನೀನು, ಅದು ಏನಾಯ್ತು ಅಂದ್ರೆ ಅಂತ ನಡುಗುವ ದನಿಯಲ್ಲಿ ಮಾತನಾಡಲು ಶುರು ಮಾಡಿದಳು. ಆದರೆ ಆಶಾಳ ಮಾತನ್ನ ಮಧ್ಯದಲ್ಲಿ ತುಂಡರಿಸಿದ ಯಶೋದಮ್ಮ, ಆಶಾ, ನನಗೆ ನೀನು ಏನು ಹೇಳುವ ಅವಶ್ಯಕತೆ ಇಲ್ಲ. ನನಗೆ ಎಲ್ಲ ವಿಚಾರ ಗೊತ್ತಾಗಿದೆ. ಸುಧಾ ಮೇಡಂ ನನಗೆ ಎಲ್ಲ ವಿಷಯ ತಿಳಿಸಿದ್ದಾರೆ. ಆದರೆ ನೀನೇನು ಮಾಡುವುದಕ್ಕೆ ಹೊರಟಿದ್ಯಾ? ನಿನಗೆ ತಲೆಗೆಟ್ಟಿದ್ಯಾ? ಯಾವ ಪಾಪವನ್ನ ಮಾಡದ ಆ ಮಗುವನ್ನ ಸಾಯಿಸಲು ಹೊರಟಿದ್ಯಾ? ಸುಮ್ಮನೆ ಮನೆಗೆ ನಡಿ, ಉಳಿದನ್ನ ಅಲ್ಲೇನು ಮಾತಾಡೋಣ ಅಂತ ಹೇಳಿ ಆಶಾಳ ಯಾವ ಮಾತು ಕೇಳದೆ ಹೊರಟೇ ಹೋದರು. ಆಶಾ ಕೂಡ ವಿಧಿ ಇಲ್ಲದೆ ಅವರ ಹಿಂದೆ ಹೊರಟಳು. ಮನೆಗೆ ಬಂದು ಎಲ್ಲರೂ ಒಂದು ಮಾತಿಲ್ಲದೆ ಊಟ ಮುಗಿಸಿದರು. ಆಶಾಳ ಮನಸ್ಸಿನಲ್ಲಿ ಮಹಾಯುದ್ಧವೇ ನಡೆಯುತ್ತಿತ್ತು. ಅಮ್ಮನಿಗೆ ಎಲ್ಲ ವಿಷಯ ಗೊತ್ತಾಗಿದೆ. ಆದರೂ ಯಾಕೆ ನನ್ನ ಬಳಿ ಅವಳೇಳು ಕೇಳುತ್ತಿಲ್ಲ? ನನ್ನ ಜೀವನ ಸಂಪೂರ್ಣವಾಗಿ ನಾಶವಾಯಿತು. ನಾನು ಇನ್ನು ಹೇಗೆ ಈ ಸಮಾಜದ ಟೀಕೆಗಳಿಂದ ತಪ್ಪಿಸಿಕೊಳ್ಳುವುದು? ಇನ್ನು ಸ್ವಲ್ಪ ದಿನದಲ್ಲಿ ನನ್ನ ಪರಿಸ್ಥಿತಿ ಎಲ್ಲರಿಗೂ ಗೊತ್ತಾಗುತ್ತದೆ. ಈ ಮಗುವಿನಿಂದಾಗಿ ನನ್ನ ಭವಿಷ್ಯವೇ ನಾಶವಾಗುತ್ತದೆ. ರಜತ್ ನನ್ನನ್ನು ಒಪ್ಪಿಕೊಳ್ಳಬಹುದು ಅಂತಿದ್ದ ಒಂದು ಆಸೆ ಕೂಡ ಮಣ್ಣು ಪಾಲಾಯಿತು. ಅಮ್ಮ ಈ ಮಗುವನ್ನ ತೆಗೆಸುವುದು ಬೇಡ ಅಂದಳು. ಯಾಕೆ? ಅವಳ ಮನಸ್ಸಿನಲ್ಲಿ ಏನು ನಡೆಯುತ್ತಿದೆ? ಯಾರಿಂದ ಇನ್ನೇನು ಮಾಡೋಕೆ ಸಾಧ್ಯ? ನನ್ನ ಭವಿಷ್ಯದ ಬಾಗಿಲು ಶಾಶ್ವತವಾಗಿ ಮುಚ್ಚಿ ಹೋಯಿತಲ್ಲ ಅಂತ ಯೋಚನೆ ಮಾಡುತ್ತಾ ಜಗಲಿಯ ಮೇಲೆ ಕೂತಿದ್ದಳು ಆಶಾ. ಅವಳು ಗಾಢ ಯೋಚನೆಯಲ್ಲಿ ಮುಳುಗಿದ್ದಳು. ಯಶೋದಮ್ಮ ಬಂದು ಆಕೆಯ ಪಕ್ಕದಲ್ಲಿ ಕೂತು ತಲೆನೆವರಿಸುತ್ತಾ, ಆಶಾ, ಇಲ್ಲೇನು ಮಾಡುತ್ತಿದ್ದೀಯಮ್ಮ? ಹೋಗಿ ಸ್ವಲ್ಪ ವಿಶ್ರಾಂತಿ ತಗೋ ಅಂತಂದರು. ಅಮ್ಮನ ಅಕ್ಕರೆ ನುಡಿ ಕೇಳಿದೊಡನೆ ಮನಸ್ಸಿನಲ್ಲಿ ಮುಚ್ಚಿಟ್ಟುಕೊಂಡಿದ್ದ ದುಃಖವೆಲ್ಲ ಒಮ್ಮೆಲೆ ಕಟ್ಟೆ ಹೊಡೆದು ಕಣ್ಣೀರಾಗಿ ಹೊರಗೆ ಬಂತು. ಅಮ್ಮನ ತೊಡೆಯ ಮೇಲೆ ತಲೆ ಇಟ್ಟು ಮನಸ್ಸು ಅಗುವ ತನಕ ಅತ್ತಳು. ಅಮ್ಮ, ಇದರಲ್ಲಿ ನಂದೇನು ತಪ್ಪಿಲ್ಲಮ್ಮ. ನನ್ನ ಯಾವ ತಪ್ಪಿಗಮ್ಮ ಈ ಶಿಕ್ಷೆ? ನನ್ನ ವಿಷಯದಲ್ಲಿ ಯಾಕಮ್ಮ ಆ ದೇವರು ಇಷ್ಟು ಕ್ರೂರಿಯಾದ ಹೇಳಮ್ಮ ಅಂತ ಕೇಳಿದಳು. ಅದಕ್ಕೆ ಯಶೋದಮ್ಮ, ನನಗೆ ಗೊತ್ತು ಕಣಮ್ಮ, ನನ್ನ ಮಗಳು ಎಂತವಳು ಅಂತ. ಯಾವುದೋ ಕೆಟ್ಟ ಗಳಿಗೆ ಆಗಬಾರದು ಆಗಿ ಹೋಯಿತು. ಜೀವನದಲ್ಲಿ ಕೆಲವು ಸಲ ನಮ್ಮದಲ್ಲದ ತಪ್ಪಿಗೆ ನಾವು ಬೆಲೆ ತರಲೇಬೇಕಾಗುತ್ತೆ. ಅದಕ್ಕೆ ದೇವರನ್ನ ದೂರಿ ಏನಮ್ಮ ಪ್ರಯೋಜನ ಅಂದರು. ಆಶಾ ಅಮ್ಮನ ತೊಡೆಯ ಮೇಲಿಂದ ತಲೆ ಎತ್ತಿ ಅವರ ಕಡೆಗೆ ನೋಡುತ್ತಾ, ಅಮ್ಮ, ಈ ಪಾಪದ ಕೂಸನ್ನ ತೆಗಿಸಿ ಬಿಡೋಣ ಅಮ್ಮ. ಇದು ನನ್ನ ಮುಂದಿನ ಭವಿಷ್ಯದ ಮುಳ್ಳು ಕಣಮ್ಮ. ಇದು ಹುಟ್ಟಿದರೆ ನಾನು ನನ್ನ ಅಸ್ತಿತ್ವವನ್ನ ಕಳೆದುಕೊಳ್ಳಬೇಕಾಗುತ್ತೆ. ನಾನು ರಜತ್ನ ಪಡೆಯಲು ಇರುವ ಒಂದು ದಾರಿ ಕೂಡ ಮುಚ್ಚಿ ಹೋಗುತ್ತದೆ ಅಮ್ಮ. ದಯವಿಟ್ಟು ಇದೊಂದು ವಿಷಯಕ್ಕೆ ನನಗೆ ನಿನ್ನ ಬೆಂಬಲ ಕೊಡಮ್ಮ ಅಂತಂದಳು. ಅದಕ್ಕೆ ಯಶೋದಮ್ಮ, ಆಶಾ, ನಾನು ಕೂಡ ನೀನು ನನ್ನ ಭವಿಷ್ಯದ ಮುಳ್ಳು ಅಂತ ಅಂದುಕೊಂಡಿದ್ದರೆ ನೀನು ಈ ಜಗತ್ತಿನಲ್ಲಿ ಬರುತ್ತಿರಲಿಲ್ಲ ಅಂದರು. ಆಶಾ ಯಶೋದಮ್ಮನನ್ನ ಪ್ರಶ್ನಾರ್ಥಕವಾಗಿ ನೋಡುತ್ತಾ, ಏನಮ್ಮ ನೀನು ಹೇಳುತ್ತಿರುವುದು ಅಂತ ಕೇಳಿದಳು. ಯಶೋದಮ್ಮ ತಮ್ಮ ಮನಸ್ಸಿನಲ್ಲಿ ಇಷ್ಟು ವರ್ಷ ಮುಚ್ಚಿಟ್ಟಿದ್ದ ಸತ್ಯವನ್ನ ಆಶಾಳ ಮುಂದೆ ಹೇಳತೊಡಗಿದರು. ನಾನು ಈ ಊರಿಗೆ ಬರುವುದಕ್ಕಿಂತ ಮುಂಚಿನ ನನ್ನ ಜೀವನದ ಕತೆ ಇದು. ನನ್ನ ನಿಜವಾದ ಹೆಸರು ನಂಜಮ್ಮ. ನಮ್ಮದು ಒಂದು ಚಿಕ್ಕ ಹಳ್ಳಿ. ಅಲ್ಲಿ ಇರುವವರು ಎಲ್ಲರೂ ಕಡು ಬಡವರೇ. 3-4 ದೊಡ್ಡ ದೊಡ್ಡ ಜಮೀನ್ದಾರರ ಮನೆಗಳಿಗೆ ನಮ್ಮ ಪೂರ್ವಿಕರು ಜೀತದಾಳುಗಳು ಆಗಿದ್ದರು. ನಂತರ ಜೀತ ಪದ್ಧತಿ ಇಲ್ಲವಾಯಿತು. ಆದರೂ ನಾನು, ಅಪ್ಪ, ಅಮ್ಮ, ನನ್ನ ತಮ್ಮಂದಿರು ಎಲ್ಲರೂ ಜಮೀನ್ದಾರ ವೀರಪ್ಪ ಗೌಡರಲ್ಲಿ ಕೆಲಸಕ್ಕೆ ಹೋಗುತ್ತಿದ್ದೆವು. ನನ್ನ ಅಪ್ಪ ಕುಡುಕ. ಅವನಿಗೆ ಕುಡಿತಕ್ಕೆ ಹಣ ಕೊಟ್ಟು ಅಮ್ಮ ಬೇಸತ್ತು ಹೋಗಿದ್ದಳು. ನಾವು ದುಡಿದ ದುಡ್ಡೆಲ್ಲ ಅವನ ಕುಡಿತಕ್ಕೆ ಸರಿ ಹೋಗುತ್ತಿತ್ತು. ಆದರೂ ಅಲ್ಲಿ ಇಲ್ಲಿ ಅಮ್ಮ ಕದ್ದು ಮುಚ್ಚಿ ಇಟ್ಟ ಹಣದಿಂದ ಸಂಸಾರವನ್ನ ನಡೆಸುತ್ತಿದ್ದರು. ಆದರೆ ಒಂದು ದಿನ ಅಪ್ಪ ಬಂದು ನನ್ನ ಬಟ್ಟೆ ಬರೆಯನ್ನೆಲ್ಲ ತೆಗೆದುಕೊಂಡು ಹೊರಡಲು ಹೇಳಿದ. ಕೇಳಿದ್ದಕ್ಕೆ ಪಕ್ಕದೂರಿನ ಗೌಡರ ಮನೆಗೆ ಕೆಲಸಕ್ಕೆ ಹೆಣ್ಣಾಳು ಬೇಕಾಗಿರುವುದಾಗಿಯೂ ನನ್ನನ್ನು ಅಲ್ಲಿ ಕೆಲಸಕ್ಕೆ ಸೇರಿಸುವುದಾಗಿಯೂ ಗೌಡರು ಕೈತುಂಬಾ ಹಣ ಕೊಡುವರೆಂದು, ನಮ್ಮ ಕಷ್ಟಗಳೆಲ್ಲವೂ ತೀರುವುದೆಂದು, ಅದಕ್ಕಾಗಿ ನನ್ನನ್ನ ಗೌಡರ ಮನೆಯ ಕೆಲಸಕ್ಕೆ ಸೇರಿಸುವನೆಂದು ಹೇಳಿದನು. ಅಮ್ಮ ಮೊದಲಿಗೆ ಅವನ ಮಾತನ್ನ ನಂಬದೆ ನನ್ನನ್ನು ಕಳಿಸುವುದಿಲ್ಲ ಅಂದರು. ಆದರೆ ಅಪ್ಪ ಅಮ್ಮನನ್ನ ಪುಸಲಾಯಿಸಿ ಒಪ್ಪಿಸಿದರು. ಅಮ್ಮ ಕೂಡ ನಮ್ಮ ಕಷ್ಟ ಸ್ವಲ್ಪವಾದರೂ ಕಡಿಮೆಯಾಗಬಹುದೆಂದು ನನ್ನನ್ನ ಕಳುಹಿಸಲು ಒಪ್ಪಿದಳು. ನಾನು ಕೂಡ ಹೊಸ ಆಸೆಯೊಂದಿಗೆ ಅಪ್ಪನೊಂದಿಗೆ ಹೊರಟೆ. ಅಪ್ಪ ನನ್ನನ್ನ ಕರೆದುಕೊಂಡು ಹೋಗಿ ಗೌಡನಲ್ಲಿ ಬಿಟ್ಟು ಸಾಕಷ್ಟು ಹಣ ಪಡೆದುಕೊಂಡು ಹಿಂತಿರುಗಿ ನೋಡದೆ ಹೊರಟು ಹೋದನು. ಆಗ ನನಗೆ ಗೊತ್ತಾಗಿದ್ದೇನೆಂದರೆ ಆ ಕುಡುಕ ಅಪ್ಪ ಈ ಕಾಮುಕ ಗೌಡನಿಗೆ ನನ್ನನ್ನ ಮಾರಿದ್ದನು. ನಾನು ಏನು ಮಾಡುವ ಸ್ಥಿತಿಯಲ್ಲಿ ಇರಲಿಲ್ಲ. ಯಾಕಂದ್ರೆ ನನಗೆ ಅಲ್ಲಿ ಯಾರೂ ಗೊತ್ತಿಲ್ಲ. ಹೊಸ ಊರು, ಹೊಸ ಜಾಗ, ಹೊಸ ಜನರು. ಆ ಗೌಡನು 60ರ ಮುದುಕ. ಆದರೂ ಬಹಳ ಕ್ರೂರ ಮನುಷ್ಯ. ಕೋಪ ಬಂದರೆ ಮೃಗದಂತೆ ವರ್ತಿಸುತ್ತಿದ್ದ. ಅವನ ಆಳುಗಳು ಕೂಡ ಅವನಂತೆಯೇ. ಅವನು ಹೇಳಿದ ಹಾಗೆ ಕೇಳುತ್ತಿದ್ದರು. ಇಡೀ ಊರು ಅವನ ಸುರ್ಪದ್ದಿಯಲ್ಲಿತ್ತು. ಒಟ್ಟಿನಲ್ಲಿ ಭೂನರಕ ದರ್ಶನ ಆಯಿತು ನನಗೆ. ಓದ ಹೊಸತರಲ್ಲಿ ಕೂಗಾಡಿ ಕಿರುಚಾಡಿ ಗೌಡನಿಂದ ತಪ್ಪಿಸಿಕೊಳ್ಳಲು ಸಾಕಷ್ಟು ಪ್ರಯತ್ನ ಪಟ್ಟೆ. ಆದರೆ ಅದು ಸಾಧ್ಯವಾಗುವುದಿಲ್ಲ ಎಂದು ಗೊತ್ತಾದ ಮೇಲೆ ನನ್ನ ಹಣೆ ಬರಹವನ್ನ ಅಳೆದುಕೊಳ್ಳುತ್ತಾ ಅಲ್ಲಿನ ಬದುಕಿಗೆ ಹೊಂದಿಕೊಂಡೆ. ನಾನು ಅಲ್ಲಿ ಯಾರೊಡನೆಯೂ ಮಾತನಾಡುತ್ತಿರಲಿಲ್ಲ. ವಯಸ್ಸಾಗಿದ್ದ ಗೌಡನ ಹೆಂಡತಿಯೂ ಕೂಡ ನನ್ನ ನೋಡಿದರೆ ಉರಿದು ಬೀಳುತ್ತಿದ್ದಳು.
ಅವಕಾಶ ಸಿಕ್ಕಾಗಲೆಲ್ಲ ನನಗೆ ಬೈಯುವುದು, ಒಡೆಯುವುದು ಮಾಡುತ್ತಿದ್ದಳು. ಅಲ್ಲಿ ನನಗೆ ಹೂವಮ್ಮ ಅನ್ನುವವರು ಪರಿಚಯವಾಯಿತು. ಅವರಿಗೆ ಅದೇನು ನನ್ನ ಮೇಲೆ ಬಹಳ ಅಕ್ಕರೆ, ನನ್ನನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದರು. ಆ ಗೌಡನಿಗೆ ಮದುವೆಯಾಗಿ ಇಷ್ಟು ವರ್ಷವಾದರೂ ಮಕ್ಕಳಿರಲಿಲ್ಲ. ನಾನು 2 ಸಲ ಬಸುರಿಯಾದರೂ ಆ ಗೌಡ್ತಿ ಯಾವುದೋ ಹಳ್ಳಿ ಔಷಧಿಯನ್ನ ಬಲವಂತವಾಗಿ ನನಗೆ ಕುಡಿಸಿ ಮಗುವನ್ನ ಹುಟ್ಟುವ ಮೊದಲೇ ಸಾಯಿಸಿದ್ದಳು. ಒಂದು ದಿನ ಹೀಗೆ ಯಾವುದೋ ಸಣ್ಣ ವಿಷಯಕ್ಕೆ ಗೌಡನ ಹೆಂಡತಿ ನನ್ನನ್ನ ಹಿಗ್ಗಾಮುಗ್ಗ ಥಳಿಸಿದಳು. ನಾನು ನೋವು ತಾಳಲಾರದೆ ಹಿತ್ತಲಲ್ಲಿ ಮರದ ಕೆಳಗೆ ಕೂತು ಅಳುತ್ತಿದ್ದೆ. ಅಲ್ಲಿಗೆ ಬಂದ ಹೂವಮ್ಮ, ನೋಡು ನಂಜಿ, ನೀನು ಇಲ್ಲಿ ಇದ್ಕೊಂಡು ಯಾತಕ್ಕೆ ಕಷ್ಟ ಪಡುವುದು? ಆ ಗೌಡ್ತಿ ನಿನ್ನ ಒಂದಿನ ಸಾಯಿಸಿ ಬಿಡ್ತಾಳೆ. ನೀನು ಎಷ್ಟು ವರ್ಷ ಅಂತ ಇದನ್ನೆಲ್ಲ ಸಹಿಸಿಕೊಂಡು ಇಲ್ಲಿರ್ತೀಯ? ಆ ಗೌಡಂಗೆ ನೀನಿಲ್ಲ ಅಂದ್ರೆ ಇನ್ನೊಬ್ಬಳು ಸಿಗ್ತಾಳೆ. ನಿನ್ನ ನೋಡಿದ್ರೆ ಸಂಕಟ ಆಗುತ್ತೆ. ಒಂದು ಕೆಲಸ ಮಾಡು, ಇವತ್ತು ರಾತ್ರಿ ನನ್ ಜೊತೆ ಬಾ, ನಿನ್ನ ಊರನ್ನ ದಾಟಿಸ್ತೀನಿ. ಆಮೇಲೆ ನೀ ಎಲ್ಲಾರ ಹೋಗಿ ಕೂಲಿನ ನಾಲಿನ ಮಾಡಿ ಬದುಕೋ ಅಂದರು. ನನಗೆ ನೀರಿನಲ್ಲಿ ಮುಳುಗುತ್ತಿದ್ದವನಿಗೆ ಹುಳ್ಳು ಕಡ್ಡಿ ಸಿಕ್ಕಾಗ ಆಗುವ ಖುಷಿಯಷ್ಟು ಆಗಿ ಒಪ್ಪಿದೆ. ಆ ದಿನ ರಾತ್ರಿ ಹೂವಮ್ಮ ನನ್ನನ್ನ ಊರ ಹೊರಗಿನ ತನಕ ಬಿಟ್ಟು ಸ್ವಲ್ಪ ಹಣವನ್ನ ನನ್ನ ಕೈಗೆ ಕೊಟ್ಟು ಹೇಗಾದ್ರೂ ಮಾಡಿ ಶೃಂಗೇರಿ ತನಕ ಹೋಗಬೇಕೆಂದು, ಅಲ್ಲಿ ಹೂವಮ್ಮನ ತಂಗಿ ಶೇಷಮ್ಮ ಇರುವರೆಂದು, ಅವರ ದನಿ ಸೂರಪ್ಪ ಗೌಡರು ತುಂಬಾ ಒಳ್ಳೆಯವರೆಂದು, ನನಗೆ ಸಹಾಯ ಮಾಡುವರೆಂದು ಹೇಳಿದರು. ನಾನು ಅವರಿಗೆ ಧನ್ಯವಾದ ಹೇಳಿ ಅಲ್ಲಿಂದ ಹೊರಟೆ. ತುಂಬಾ ದೂರ ನಡೆದ ಮೇಲೆ ಒಂದು ಪಟ್ಟಣಕ್ಕೆ ಬಂದು ತಲುಪಿದೆ. ಅಲ್ಲಿಂದ ನಾನು ಬಸ್ಸಲ್ಲಿ ಶೃಂಗೇರಿ ತಲುಪಿದೆ. ಅಲ್ಲಿ ಅವರಿವರನ್ನ ಕೇಳಿಕೊಂಡು ಶೇಷಮ್ಮ ಕೆಲಸ ಮಾಡುತ್ತಿದ್ದ ಸೂರಪ್ಪ ಗೌಡರ ಮನೆಗೆ ಬಂದೆ. ಅಲ್ಲಿ ನಾನು ಅನಾಥಳೆಂದು, ನನ್ನ ಗಂಡ ಕುಡಿದು ಸತ್ತು ಹೋದನೆಂದು, ಕೆಲಸ ಹುಡುಕಿಕೊಂಡು ಇಲ್ಲಿಗೆ ಬಂದನೆಂದು ಹೇಳಿದೆ. ಪಾಪ ದೊಡ್ಡ ಮನಸ್ಸಿನ ಜನ ನನಗೆ ಇರಲು ಆಶ್ರಯ ನೀಡಿ ಕೆಲಸವನ್ನ ಕೊಟ್ಟರು. ಆದರೆ ನನಗೆ ಸ್ವಲ್ಪ ದಿನಗಳಲ್ಲಿ ನಾನು ಮತ್ತೆ ತಾಯಿಯಾಗುತ್ತಿರುವುದು ಅರಿವಾಯಿತು. ನೀನು ನನ್ನ ಹೊಟ್ಟೆಯಲ್ಲಿ ಇದ್ದೆ. ಆ ದುಷ್ಟ ಗೌಡನ ಪಾಪದ ಫಲ ನನಗೆ ಬೇಡವೆಂದು ನಾನು ಕೂಡ ನಿನ್ನಂತೆಯೇ ನಿನ್ನನ್ನ ಕೊಲ್ಲಲು ಬಯಸಿದ್ದೆ. ಆದರೆ ಅಷ್ಟರಲ್ಲಿ ನನ್ನ ಮಾತೃ ಹೃದಯ ಜಾಗೃತವಾಯಿತು. ನಾನು ನಿನಗೆ ತಾಯಿಯಾಗಬೇಕೆಂದು ಅಂದುಕೊಂಡೆ. ಆ ಗೌಡನ ತಪ್ಪಿನ ಶಿಕ್ಷೆ ಇನ್ನೂ ಹುಟ್ಟದ ಈ ಮಗು ಯಾಕೆ ಅನುಭವಿಸಬೇಕು ಅಂದುಕೊಂಡು ನಿನಗೆ ಜನ್ಮ ನೀಡುವ ನಿರ್ಧಾರ ಮಾಡಿದೆ. ಸ್ವಲ್ಪ ದಿನದಲ್ಲಿ ಈ ವಿಷಯ ಎಲ್ಲರ ಕಿವಿಗೆ ಬಿತ್ತು. ಆದರೆ ನಾನು ಈ ಮಗು ನನ್ನ ಕುಡುಕ ಗಂಡನದ್ದು ಅಂತ ಎಲ್ಲರನ್ನು ನಂಬಿಸಿದೆ. ನನಗೆ ತೋಟದ ಕೆಲಸ ಕಷ್ಟವಾಗುತ್ತಿದ್ದರಿಂದ ಗೌಡರು ನನ್ನನ್ನ ಪಟ್ಟಣದಲ್ಲಿ ಅವರ ತಂಗಿ ಮನೆಗೆ ಕೆಲಸಕ್ಕೆ ಕಳುಹಿಸಿದರು. ಅವರು ಕೂಡ ತಾಯಿಯಾಗುತ್ತಿದ್ದರು. ನಾನು ಅವರ ಮನೆಯಲ್ಲಿ ನಿಷ್ಠೆಯಿಂದ ದುಡಿದೆ. ನೀನು ಹುಟ್ಟಿದ ಮೇಲೆ ಜವಾಬ್ದಾರಿ ಕೂಡ ಜಾಸ್ತಿ ಆಯ್ತು. ಆಮೇಲೆ ಇನ್ನು 4 ಮನೆಯ ಕೆಲಸ ಮಾಡಲು ಶುರು ಮಾಡಿದೆ. ಆಮೇಲೆ ಕೂಡಿಟ್ಟ ಸ್ವಲ್ಪ ಹಣ ಮತ್ತು ಸ್ವಲ್ಪ ಸಾಲ ಮಾಡಿ ಸ್ವಂತ ಜಮೀನು ಮಾಡಿದೆ. ಸ್ವಾಭಿಮಾನದಿಂದ ಬದುಕಿದೆ. ಇದೆಲ್ಲ ಏನೇ ಇದ್ದರೂ ಆಗಿನಿಂದ ಇಲ್ಲಿಯವರೆಗೂ ನೀನೇ ನನ್ನ ಬಲ, ನಿನ್ನ ಉಜ್ವಲ ಭವಿಷ್ಯವೇ ನನ್ನ ಗುರಿ. ಆದರೆ ಈ ರೀತಿ ನಿನ್ನ ಜೀವನದಲ್ಲೂ ವಿಧಿಯು ತನ್ನ ಕ್ರೂರತೆ ಮೆರೆಯುತ್ತದೆ ಅಂದುಕೊಂಡಿರಲಿಲ್ಲ. ಕಳೆದದ್ದು ಹೋಯಿತು, ಅದು ತಿರುಗಿ ಬರುವುದಿಲ್ಲ. ಆದರೆ ಭವಿಷ್ಯ ನಿನ್ನ ಕೈಯಲ್ಲಿ ಇದೆ. ಪ್ರತಿಯೊಂದು ಹುಟ್ಟಿಗೂ ಒಂದೊಂದು ಕಾರಣ ಇರುತ್ತದೆ. ಹಾಗೆ ನಿನ್ನ ಹೊಟ್ಟೆಯಲ್ಲಿ ಇರುವ ಮಗು ನಿನ್ನ ಭವಿಷ್ಯ. ನೀನು ಸಮಾಜದ ಬಗ್ಗೆ ಯೋಚನೆ ಮಾಡಬೇಡ. ನಿನ್ನ ದಾರಿಯಂತೆ ನೀನು ನಡೆ. ಇನ್ನು ರಜತ್, ನೀನು ನಿನ್ನ ಶೀಲವನ್ನ ಕಳೆದುಕೊಂಡರೂ ನಿನ್ನನ್ನು ಒಪ್ಪುವಂತ ದೊಡ್ಡ ಗುಣ ಅವನಲ್ಲಿದ್ದರೆ ನಿನ್ನ ಮಗುವನ್ನ ಕೂಡ ಒಪ್ಪಿಕೊಳ್ಳುತ್ತಾನೆ. ಇಲ್ಲದಿದ್ದರೆ ಅವನ ಹೆಸರು ನಿನ್ನ ಹಣೆಯಲ್ಲಿ ಬರೆದಿಲ್ಲ ಎಂದರ್ಥ. ನಿನ್ನ ಸ್ಥಿತಿ ತಿಳಿದು ನಿನ್ನನ್ನ ನಿಸ್ವಾರ್ಥವಾಗಿ ಪ್ರೀತಿಸುವ ಗಂಡ ಸಿಕ್ಕೇ ಸಿಗುತ್ತಾನೆ. ಬದುಕಿನಲ್ಲಿ ಭರವಸೆ ಇರಲಿ ಮಗಳೇ ಅಂದರು. ಅದಕ್ಕೆ ಆಶಾ, ಆಗಲ್ಲಮ್ಮ ಅದು ಅಂತ ರಾಗ ಹೇಳಿದಳು. ಆಗ ಯಶೋದಮ್ಮ, ಆಶಾ, ನಾನು ಹೇಳಬೇಕಿದ್ದದ್ದನ್ನೆಲ್ಲ ಹೇಳಿದ್ದೇನೆ, ಇನ್ನೂ ನಿನಗೆ ಬಿಟ್ಟಿದ್ದು ಅಂತಂದು ಕಣ್ಣೊರೆಸಿಕೊಂಡು ಒಳಗೆ ಹೋದರು. ಆಶಾ ತುಂಬಾ ಕಾಲ ಅಮ್ಮ ಹೇಳಿದ್ದನ್ನೇ ಯೋಚನೆ ಮಾಡುತ್ತಾ ಕುಳಿತಿದ್ದಳು. ಅಮ್ಮ ತನ್ನ ಎದೆಯಲ್ಲಿ ಎಂಥ ಬೆಂಕಿಯನ್ನ ಇಟ್ಟುಕೊಂಡು ಬದುಕುತ್ತಿದ್ದಳು ಇಷ್ಟು ದಿನ. ನಾನು ಅವಳನ್ನ ಯಾವತ್ತೂ ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮಾಡಲಿಲ್ಲ. ಅಮ್ಮ ಹೇಳಿದ್ದು ನಿಜ. ನಮ್ಮ ಜೀವನದಲ್ಲಿ ಏನೇ ಆದರೂ ಅದಕ್ಕೆ ಒಂದು ಕಾರಣ ಇದ್ದೇ ಇರುತ್ತದೆ. ನನ್ನ ಮಗು ಕೂಡ ಅಷ್ಟೇ. ಇವತ್ತಿನಿಂದ ನನ್ನ ಗುರಿ ನನ್ನ ಮಗು, ಅದರ ಭವಿಷ್ಯ. ರಜತ್ಗೆ ನಾನು ಎಲ್ಲಾ ವಿಷಯ ತಿಳಿಸಬೇಕು. ಇನ್ನು ನನ್ನ ಹಣೆಯಲ್ಲಿ ಬರೆದಂತೆ ಆಗುತ್ತದೆ ಅಂದುಕೊಂಡು ಒಂದು ಪತ್ರದಲ್ಲಿ ಎಲ್ಲಾ ಬರೆದು ಅದನ್ನ ರಜತ್ಗೆ ಕೊಡುವಂತೆ ಹೇಳಿ ಸಹನಳನ್ನ ಕೊಟ್ಟಳು. ಆಶಾಳಲ್ಲಿ ಆದ ಬದಲಾವಣೆ ಮತ್ತು ಅವಳ ಆತ್ಮವಿಶ್ವಾಸ ನೋಡಿ ಸುಧಾ ಮೇಡಮ್ ಮತ್ತು ಸಹನ ನಿಶ್ಚಿದ್ದತೆಯಿಂದ ವಾಪಸ್ ತೆರಳಿದರು. ಸ್ವಲ್ಪ ವರ್ಷದ ನಂತರ ಅವಳ ಬದುಕು ಬದಲಾಗಿತ್ತು. ಆಶಾ ದೊಡ್ಡ ಸಂಸ್ಥೆಯನ್ನ ಕಟ್ಟಿದ್ದಳು. ಅನೇಕ ಅಬಲೆ ಹೆಣ್ಣು ಮಕ್ಕಳಿಗೆ ಕೆಲಸ ಕೊಟ್ಟು ಅವರ ಜೀವನಕ್ಕೆ ದಾರಿ ಮಾಡಿ ಕೊಟ್ಟಳು. ಅನೇಕ ಸಂಘ ಸಂಸ್ಥೆಗಳು, ಟ್ರಸ್ಟ್ ಎಲ್ಲದರಲ್ಲೂ ತನ್ನನ್ನು ತಾನು ತೊಡಗಿಸಿಕೊಂಡಳು. ಆಶಾಳ ಅಮ್ಮ ಅವಳಿಗೆ ಬೆನ್ನೆಲುಬಾಗಿ ನಿಂತಿದ್ದರೆ, ಆಶಾಳ ಮಗಳು ದೀಪ ತನ್ನ ತಂದೆ ರಜತ್ ಮತ್ತು ಆಶಾಳ ಮುದ್ದು ಕಂದಮ್ಮನಾಗಿ ತನ್ನ ಉಜ್ವಲ ಭವಿಷ್ಯದ ಕಡೆ ತನ್ನ ಪುಟ್ಟ ಹೆಜ್ಜೆಗಳನ್ನ ಇಡುತ್ತಿದ್ದಳು.
ಕತೆ ಇಲ್ಲಿಗೆ ಮುಕ್ತಾಯವಾಗುತ್ತೆ. ಇನ್ನೊಂದು ಕಥೆಯೊಂದಿಗೆ ಭೇಟಿಯಾಗೋಣ. ನಾನು ನಿಮ್ಮ ನೇಜ್ಜತೆ. ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೇನೆ ಚಾನಲ್ಗೂ ಒಂದು ಸಬ್ಸ್ಕ್ರೈಬ್ ಮಾಡಿ. ಕತೆ ನೋಡಿದ ಎಲ್ಲರಿಗೂ ಕೂಡ ಧನ್ಯವಾದ.